ನಮಸ್ಕಾರ ಆದರಣೀಯ ವೀಕ್ಷಕ ಸನ್ಮಿತ್ರರೇ, ನಾನು ಇವತ್ತು ಮಧ್ಯಾಹ್ನ 3:30ಕ್ಕೆ ಲೈವ್ ಬರ್ತೀನಿ ಅಂತ ತಮ್ಮ ಮುಂದೆ ಹೇಳಿದ್ದೆ. ಆದರೆ ಸ್ವಲ್ಪ ಸಮಯ ಸರಿಯಾಗಿ 3:30ಕ್ಕೆ ಅನುಕೂಲ ಆಗಲಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ಲೈವ್ ಬಂದಿದ್ದೀನಿ. ಇವತ್ತಿನ ವಿಷಯ ಏನು ಅನ್ನುವಂಥದ್ದನ್ನು ನಾನು ಮೊನ್ನೆ ಸೂಕ್ಷ್ಮವಾಗಿ ಹೇಳಿದ್ದೆ. ಇದೊಂದು ಕೃತಿ ಇದೆ, ಡಾಕ್ಟರ್ NG ಮಹಾದೇವಪ್ಪ ಅವರು ಬರೆದಿರತಕ್ಕಂತಹ ಕೃತಿ. ಒಂದು ಕಿರುಹೊತ್ತಿಗೆ ಲಿಂಗಾಯತ ಅಧ್ಯಯನ ಅಕಾಡೆಮಿಯವರು, ನಾಗನೂರು ರುದ್ರಾಕ್ಷಿ ಮಠ, ಶಿವಬಸವನಗರ, ಬೆಳಗಾವಿ. ಸೊ ಇವರು ರಚಿಸಿರ್ತಕ್ಕಂಥ ಕೃತಿ. ಒಂದು ಸೆಕೆಂಡ್ ಬಂದೆ. ಸೊ ಈ ಕೃತಿ ಟೈಟಲ್ ಏನು ಅಂತ ಕೇಳಿದ್ರೆ, ಸಿದ್ಧಾಂತ ಶಿಖಾಮಣಿಯ ಅಸಂಬದ್ಧ ಸಿದ್ಧಾಂತಗಳು ಅಂತ ಹೇಳಿ ಒಂದಿಷ್ಟು ತಾರ್ಕಿಕ ಸಂಗತಿಗಳನ್ನ ಇಟ್ಕೊಂಡು ಈ ಕೃತಿಯನ್ನು ಮಾಡಲಾಗಿದೆ. ಈ ಕೃತಿಯಲ್ಲಿ ಭಾಳ ಮುಖ್ಯವಾಗಿ ಸಿದ್ಧಾಂತ ಶಿಖಾಮಣಿಯ ಕುರಿತು ಹೇಳ್ತಾರೆ. ಸಿದ್ಧಾಂತ ಶಿಖಾಮಣಿ ಎಷ್ಟು ಇದು ಸಿದ್ಧಾಂತ ಶಿಖಾಮಣಿಯ ಕರ್ತೃಕಾರರು ಅಥವಾ ಅದರ ರಚನೆಕಾರರು ಅದನ್ನು ಮತ್ತೆ ಹೊರಗೆ ತಂದವರೆಲ್ಲ ಹೇಳ್ತಕ್ಕಂಥದ್ದು ಮತ್ತು ಸ್ವತಃ ಸಿದ್ಧಾಂತ ಶಿಖಾಮಣಿಯಲ್ಲೇ ಹೇಳ್ಕೊಳ್ತಕ್ಕಂಥ ಸಂಗತಿ ಏನು ಅಂತ ಕೇಳಿದ್ರೆ, ಅದು ಸಿದ್ಧಾಂತ ಶಿಖಾಮಣಿ ಅತ್ಯಂತ ಪರಿಪೂರ್ಣ ಗ್ರಂಥ ಅನ್ನುವಂಥದ್ದನ್ನು ಆ ಕೃತಿಯಲ್ಲಿ ಹೇಳಲಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಅದು ಏನನ್ನು ಹೇಳ್ತದೆ ಅನ್ನುವಂಥದ್ದನ್ನು ಅವರ ಈ ಪುಸ್ತಕದಲ್ಲೇ ಓದ್ತೀನಿ. ಅನೇಕ ವಿದ್ವಾಂಸರು ಅದೇ ವೀರಶೈವ ಅಥವಾ ಲಿಂಗಾಯತರ ಮೂಲ ಗ್ರಂಥವೆಂದು, ವಚನಕಾರರೆಲ್ಲ ಅದರಿಂದ ಪ್ರಭಾವಿತರಾಗಿದ್ದಾರೆಂದು ವಾದಿಸುತ್ತಾರೆ. ಅಂದರೆ ಅವರ ಪ್ರಕಾರ ವೀರಶೈವದ ಎಲ್ಲ ಸಿದ್ಧಾಂತಗಳನ್ನು ಒಳಗೊಂಡಿರುವುದು, ದೋಷವಿಲ್ಲದಿರುವುದು, ಪ್ರಾಚೀನತೆಯನ್ನು ಹೊಂದಿರುವುದು ಈ ಗ್ರಂಥದ ವೈಶಿಷ್ಟ್ಯವಾಗಿದೆ. ಆದರೆ ಸಿದ್ಧಾಂತ ಶಿಖಾಮಣಿಯ ಒಳಹೊಕ್ಕು ಅದರಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವ ವಿವಿಧ ಸಿದ್ಧಾಂತಗಳನ್ನು ತೌಲನಿಕವಾಗಿಯೂ ವಿಶ್ಲೇಷಣಾತ್ಮಕವಾಗಿಯೂ ವಿಮರ್ಶಾತ್ಮಕವಾಗಿಯೂ ನೋಡಿದರೆ ಅದರಲ್ಲಿ ಅನೇಕ ವಿರೋಧಾಭಾಸಗಳು, ಅನೇಕ ಅಸತ್ಯಗಳು ಅಡಗಿರುವುದು ಗೊತ್ತಾಗುತ್ತದೆ. ಅಲ್ಲದೆ ವಿದ್ವಾಂಸರು ಹೇಳುವಷ್ಟು ಪ್ರಾಚೀನತೆ ಅದಕ್ಕಿಲ್ಲದಿರುವುದೂ ಸ್ಪಷ್ಟವಾಗುತ್ತದೆ. ಅದರ ಕೆಲವು ಸಿದ್ಧಾಂತಗಳನ್ನು ನಾವು ಪರಿಶೀಲಿಸೋಣ ಅಂತ ಹೇಳ್ತಾರೆ ಅವರು. ಅಂದರೆ ಇದು ಪ್ರಾಚೀನ ಮತ್ತು ದೋಷವಿಲ್ಲ ಮತ್ತು ವೀರಶೈವ ಲಿಂಗಾಯತ ಎಲ್ಲ ಸಿದ್ಧಾಂತಗಳು ಇದರೊಳಗಿದೆ ಅನ್ನುವುದು ಸುಳ್ಳು ಅನ್ನುವಂಥದ್ದು ಇವ್ರ ವಾದ. ಹಾಗಾದರೆ ಅವರ ಮೊದಲನೇ ಸಂಗತಿ ಏನು? ಸಿದ್ಧಾಂತ ಶಿಖಾಮಣಿಯ ಅಸಂಬದ್ಧತೆಯ ಮೊದಲನೇ ಸಂಗತಿ ಏನು ಅಂತ ಕೇಳಿದರೆ, ಸಿದ್ಧಾಂತ ಶಿಖಾಮಣಿಯ ಕಾಲಕ್ಕೆ ಸಂಬಂಧಿಸಿದ ಅಸಂಬದ್ಧ ವಿಚಾರಗಳನ್ನು ಇವರು ಇದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹಾಗಾದರೆ ಏನು ಸಿದ್ಧಾಂತ ಶಿಖಾಮಣಿಯಲ್ಲಿ ಭಾಳ ಮುಖ್ಯವಾಗಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಕ್ಕಂಥದ್ದೇನು ಅಂದರೆ, ರೇಣುಕಾದಿ ಪಂಚಾಚಾರ್ಯರು ಯುಗಯುಗಾವತಾರಿಗಳು. ಅವರ ದ್ವಾಪರ ಯುಗದ ಅವತಾರ ಯಾವುದು ಅಂತ ಕೇಳಿದ್ರೆ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ ಮತ್ತು ವಿಶ್ವಕರ್ಣ. ಅವರು ಜಗದ್ಗುರು ಪಂಚಾಚಾರ್ಯರು. ಅದಾದಮೇಲೆ ಅವರು ಕ್ರಮವಾಗಿ ಅಗಸ್ತ್ಯ, ದದೀಚಿ, ವ್ಯಾಸ, ಸಾನಂದ ಮತ್ತು ದೂರ್ವಾಸ ಮಹರ್ಷಿಗಳಿಗೆ ವೀರಶೈವ ಸಿದ್ಧಾಂತವನ್ನು ಬೋಧಿಸಿದರು. ಅದಾದ ನಂತರ ಇಲ್ಲಿ ಅಡಕಾಗಿರ್ತಕ್ಕಂಥ ಅಸಂಬದ್ಧತೆ ಏನು ಅಂತಂದರೆ, ದ್ವಾಪರ ಯುಗದಲ್ಲಿ ಹುಟ್ಟಿದ ರೇಣುಕಾಚಾರ್ಯರು. ರೇಣುಕಾಚಾರ್ಯ ಯಾವ ಯುಗದಲ್ಲಿ ಹುಟ್ಟಿದ್ದಾರೆ? ದ್ವಾಪರ ಯುಗದಲ್ಲಿ ಹುಟ್ಟಿದ್ದಾರೆ. ಆದರೆ ಅವರಿಗಿಂತ ಹಿಂದೆ ಇದ್ದಂತಹ, ಅಂದರೆ ತ್ರೇತಾಯುಗದಲ್ಲಿದ್ದಂತಹ ಅಗಸ್ತ್ಯ ಮುನಿಗೆ ವೀರಶೈವ ಸಿದ್ಧಾಂತವನ್ನು ಹೆಂಗೆ ಬೋಧಿಸಲು ಸಾಧ್ಯವಾಯಿತು? ಬಹಳ ಒಳ್ಳೆ ಲಾಜಿಕಲ್ ಪ್ರಶ್ನೆ ಇದು, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಹಾಗೆಯೇ ಅದನ್ನು ಮುಂದುವರೆದು ಇನ್ನೊಂದೇನು ಅಂತಿದ್ರೆ, ಈ ರೇಣುಕಾಚಾರ್ಯರು ವಿಭೀಷಣನಿಗೆ 3 ಕೋಟಿ ಲಿಂಗಗಳನ್ನು ಸ್ಥಾಪಿಸೋದಕ್ಕೆ ಪ್ರೇರೇಪಣೆಯಾದರು ಅನ್ನುವಂಥದ್ದು. ವಿಭೀಷಣನ ಭೇಟಿ ಮಾಡಿದರು, ರಾವಣನ ತಮ್ಮನ್ನ ಅನ್ನುವಂಥದ್ದು. ರೇಣುಕಾಚಾರ್ಯರ ಅವತಾರವಾಗಿದ್ದೇ ದ್ವಾಪರ ಯುಗದಲ್ಲಿ. ಹಾಗಿದ್ಮೇಲೆ ಅವರು ತ್ರೇತಾಯುಗದ ವಿಭೀಷಣನನ್ನು
ತ್ರೇತಾಯುಗದ ವಿಭೀಷಣನನ್ನು ಮತ್ತು ತ್ರೇತಾಯುಗದ ತ್ರೇತಾಯುಗದ ಸ್ವಲ್ಪ ಡಿಸ್ಟರ್ಬ್ ಆಯಿತು. ತ್ರೇತಾಯುಗದ ವಿಭೀಷಣನನ್ನು ಹೇಗೆ ಭೇಟಿ ಆಗ್ಲಿಕ್ಕೆ ಸಾಧ್ಯ, ತ್ರೇತಾಯುಗದ ಅಗಸ್ತ್ಯರನ್ನು ಹೇಗೆ ಭೇಟಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಇವರು ಎತ್ತಿದ್ದಾರೆ ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಅವರು. ಮೊದಲನೇದಾಗಿ ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಅವ್ರನ್ನೂ ಒಳಗೊಂಡು ಈ ಕೃತಿಯ ರಚನೆಕಾರರು ಮತ್ತು ಈ ಕೃತಿಯನ್ನು ಒಪ್ತಕ್ಕಂಥ ಎಲ್ಲ ಲಿಂಗಾಯತ ಪ್ರತ್ಯೇಕತಾವಾದಿ ಮನೋಭಾವವುಳ್ಳವರೆಲ್ಲರಿಗೂ ನಂದೊಂದು ಭಾಳ ಸರಳವಾದಂತಹ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಮೊದಲನೇ ನಿಮ್ಮ ನಿಲುವೇನು ಅಂತ ಹೇಳಿಬಿಡ್ರಿ. ನೀವು ಮಹಾಭಾರತವನ್ನಾಗಲಿ ಅಥವಾ ರಾಮಾಯಣವನ್ನಾಗಲಿ ಅವುಗಳು ಕಾವ್ಯಗಳು, ಕಾಲ್ಪನಿಕ ಕಥೆಗಳು, ಪೌರಾಣಿಕ ಕಥೆಗಳು ಅಷ್ಟೇ. ಅವುಗಳು ಇಲ್ಲಿ ನಡೆದೇ ಇಲ್ಲ. ಈ ಯುಗ ಯುಗಗಳ ಕಲ್ಪನೆಯೇ ಸುಳ್ಳು. ಡಾರ್ವಿನ್ನ ವಿಕಾಸವಾದದ ಲೆಕ್ಕದ ಪ್ರಕಾರ ಹಿಡಿದ್ರೆ ಒಂದು 5000 ಕ್ರಿಸ್ತಪೂರ್ವ 5000 ವರ್ಷಗಳಿಂದ ಮಾತ್ರ ಮನುಷ್ಯ ಹುಟ್ಟಿದ್ದಾನೆ ಅನ್ನುವ ನಂಬಿಕೆಗಳನ್ನೇ ನೀವು ನಂಬೋದಾದರೆ ನೀವು ಮಹಾಭಾರತವನ್ನು ಮತ್ತು ರಾಮಾಯಣಗಳನ್ನು ಹೇಗೆ ಸಿದ್ಧಾಂತ ಶಿಖಾಮಣಿ ಜೊತೆಗೆ ವಿಶ್ಲೇಷಣೆ ಮಾಡ್ತೀರಿ ಅನ್ನೋದು ನನ್ನ ಪ್ರಶ್ನೆ. ನೀವು ಅದನ್ನೇ ನಿಲುವನ್ನು ಇಟ್ಕೊಳ್ಳೋದಾದರೆ ಯಾವುದೇ ಕಾರಣಕ್ಕೂ ನೀವು ರಾಮಾಯಣ ಮಹಾಭಾರತವನ್ನು ಇದ್ರ ಜೊತೆಗೆ ಹೋಲಿಕೆನೇ ಮಾಡಬಾರ್ದು. ಯಾಕಂದ್ರೆ ಅವೇ ಸುಳ್ಳು, ಕಾಲ್ಪನಿಕ ಕಥೆಗಳು ನಿಮ್ಮ ಪ್ರಕಾರ. ಇರಲಿ, ಆದಾಗ್ಯೂ ಸಹಿತ ನೀವು ರಾಮಾಯಣ ಮಹಾಭಾರತ ಕಥೆಗಳನ್ನು ಕಾಲ್ಪನಿಕ ಕಥೆಗಳಲ್ಲ, ಯುಗ ಯುಗಗಳಿಂದ ನಡೆದಂಥ ಒಂದು ಯುಗಗಳು, ಅವುಗಳು ಸಹಿತ ಮನುಷ್ಯ ಜೀವನದಲ್ಲಿ ನಡ್ಕೊಂಬಂದಿರತಕ್ಕಂಥ ಕ್ರಮಗಳು ಅನ್ನುವಂಥದ್ದನ್ನು ಒಪ್ಕೊಳ್ಳೋದಾದರೆ ನಿಮಗೆ ರಾಮಾಯಣ ಮಹಾಭಾರತದ ಕೆಲವು ಸಂಗತಿಗಳನ್ನು ನೆನಪು ಮಾಡಿಕೊಡ್ಬೇಕಾಗ್ತದೆ. ಯಾಕೆ ಅಂತ ಕೇಳ್ರಿ. ಮೊದಲನೇದಾಗಿ ರಾಮಾಯಣದ ಪ್ರಾರಂಭದಲ್ಲಿ ರಾಮಾಯಣದ ಅಂದರೆ ಅದು ತ್ರೇತಾಯುಗ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆಯ ಪ್ರಕಾರ ಪ್ರತಿ ಯುಗಕ್ಕೂ 4 ಲಕ್ಷ ಅಂದರೆ ಕಲಿಯುಗಕ್ಕೆ 4,20,000 ವರ್ಷಗಳ ಆಯುಷ್ಯವಿದೆ. ಅದನ್ನು ನೀವು ನಂಬುತ್ತೀರೋ ಬಿಡ್ತೀರೋ ಅದು ಆಮೇಲಿನ ವಿಷಯ. ಪಂಚಾಂಗ ಜ್ಯೋತಿಷ್ಯ ಎಷ್ಟು ವೈಜ್ಞಾನಿಕವಾದದ್ದು, ಎಷ್ಟು ಪರಿಶುದ್ಧವಾದಂಥ ವೈಜ್ಞಾನಿಕ ನೆಲೆಯಿಂದ ಸಂರಚಿತವಾಗಿದೆ ಅನ್ನೋದನ್ನು ಇನ್ನೊಂದು ಲೈವ್ನಲ್ಲಿ ನಾನು ವಿಶ್ಲೇಷಣೆ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ, ಅದು ಬೇರೆ ವಿಷಯ. ಆದಾಗ್ಯೂ ನಮ್ಮ ನಂಬಿಕೆಗಳ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲಿಯುಗಕ್ಕೆ ಆಯುಷ್ಯವೇ 4,20,000 ವರ್ಷಗಳು. ಆ ಕಲಿಯುಗದ 5,000 ಚಿಲ್ಲರೆ ವರ್ಷದಲ್ಲಿ ನಾವೀಗ ಜೀವಿಸಿದ್ದೇವೆ ಅನ್ನುವಂಥದ್ದು ನಮ್ಮ ಜ್ಯೋತಿಷ್ಯದ ನಂಬಿಕೆಗಳು. ಇರಲಿ, ಆ ಲೆಕ್ಕಕ್ಕೆ ಹೋಗೋದಾದರೆ ದ್ವಾಪರ ಯುಗಕ್ಕೆ ನಾವು ಹೋಗೋದಾದರೆ 5,000 ವರ್ಷಗಳ ಹಿಂದೆ ಹೋಗ್ಬೇಕಾಗತ್ತೆ. ಅದರ ಹಿಂದೆ 8,40,000 ವರ್ಷಗಳ ಕಾಲ, ಅಂದರೆ 4,20 ಡಬಲ್ 8,40,000 ವರ್ಷಗಳ ಕಾಲಮಾನ ದ್ವಾಪರ ಯುಗ ಇತ್ತು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಶಾಸ್ತ್ರೋಕ್ತ ಒಂದು ವಾದ. ಅದಲ್ಲದೆ ದ್ವಾಪರ ಯುಗವನ್ನು ದಾಟಿ ಅದರ ಹಿಂದೆ ಹೋಗ್ತಕ್ಕಂಥ ರಾಮಾಯಣ ಏನು ನಡೀತು ಅಂತ ನಾವು ನಂಬುತ್ತೀವಿ. ಆ ತ್ರೇತಾಯುಗದ ಕಾಲಮಾನವೇ 12,60,000 ವರ್ಷಗಳು. ಅಂದರೆ 8,40,000ಕ್ಕೆ ಮತ್ತೆ 4,20,000 ಸೇರಿಸಿದರೆ 12,60,000 ವರ್ಷಗಳು. ಹಾಗೆ ನೋಡಿದರೆ ತ್ರೇತಾಯುಗವನ್ನು ಹಿಡಿದು ಈ ದ್ವಾಪರ ಯುಗದ ಈ 5,000 ಚಿಲ್ಲರೆ ವರ್ಷಗಳನ್ನೇ ಲೆಕ್ಕ ಹಾಕಿದರೆ ತ್ರೇತಾಯುಗದಿಂದ ಹಿಡಿದು ಇಲ್ಲಿವರೆಗೂ 12,60,000 ಪ್ಲಸ್ 8,40,000 ಪ್ಲಸ್ 5,000 ವರ್ಷಗಳು, ಇಷ್ಟು ಕಾಲಗಳು ಗತಿಸಿವೆ ಎಂಬುದನ್ನು ಜ್ಯೋತಿಷ್ಯದ ವಾದದ ಪ್ರಕಾರ ಒಂದು ನಂಬಿಕೆಯಾಗಿ ಇಟ್ಕೊಂಡ್ರೆ ಇದು ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನೀವು ಇಂಗ್ಲೀಷ್ ರೀತಿಯ ಈ ಕ್ಯಾಲೆಂಡರ್ ಲೆಕ್ಕದಲ್ಲಿ ಲೆಕ್ಕ ಮಾಡೋಕ್ಕೆ ಹೋದರೆ ನೀವು ಬುದ್ಧನ ಡೇಟನ್ನು, ಬುದ್ಧ ಪೂರ್ಣಿಮೆನೂ ಅಳತೆ ಮಾಡೋಕ್ಕಾಗಲ್ಲ, ಬಸವಣ್ಣನ ಹುಟ್ಟಿನೂ ಅಳತೆ ಮಾಡೋಕ್ಕಾಗಲ್ಲ, ಇನ್ಯಾರ ಹುಟ್ಟುಗಳನ್ನು ನೀವು ಅಳತೆ ಮಾಡಲಿಕ್ಕಾಗಲ್ಲ. ಜ್ಯೋತಿಷ್ಯ ಶಾಸ್ತ್ರದ ನೆಲೆಯಲ್ಲಿ ಅಳತೆ ಮಾಡಿದಾಗ ಎಲ್ಲರ ಕಾಲಮಾನಗಳನ್ನು ನಾವು ಅಳತೆ ಮಾಡಬೇಕಾಗ್ತದೆ. ಈಗ ನಾವು ನೋಡೋಣ, ರಾಮಾಯಣದ ಕಾಲಕ್ಕೆ ಏನಿತ್ತು ನಿಮಗೆ ಗೊತ್ತಿರ್ಬೋದು. ರಾಮ ವಿಷ್ಣುವಿನ ಅವತಾರ. ರಾಮನ ಅವತಾರಕ್ಕಿಂತಲೂ ಮುಂಚೆ ಇದ್ದಂತಹ ವಿಷ್ಣುವಿನ ಅವತಾರ ಯಾವುದು ಅಂದರೆ ಪರಶುರಾಮ ಅವತಾರ ಅಂತ ನಂಬುತ್ತೀವಿ. ಪರಶುರಾಮ ತ್ರೇತಾಯುಗದ ಪ್ರಾರಂಭದ ಸಮಯದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ರಾಮನ ಅವತಾರದ ಸಮಯದಲ್ಲಿ ಇದ್ದ. ಅಂದರೆ ಅಲ್ಲಿವರೆಗೆ
ಕ್ಷತ್ರಿಯರ ಅಹಂಕಾರವನ್ನು ಮುರಿಯೋದಕ್ಕಾಗಿ ಅವನ ಅವತಾರ ಆಯಿತು ಅನ್ನುವಂಥದ್ದು ನಮ್ಮ ಪೌರಾಣಿಕ ನಂಬಿಕೆ ಅಲ್ವಾ. ಹೀಗಿದ್ದಾಗ ಯಾವಾಗ ರಾಮ ಮತ್ತು ಪರಶುರಾಮನ ಭೇಟಿ ಆಯಿತು, ಆ ಸಮಯದಲ್ಲಿ ಪರಶುರಾಮನ ಹತ್ರ ಇದ್ದಂತಹ ಶಿವಧನಸ್ಸನ್ನು ಮುರಿದ ನಂತರ ರಾಮ ಅಧಿಕೃತವಾಗಿ ವಿಷ್ಣುವಿನ ಮುಂದಿನ ಅವತಾರವಾಗಿ ಬಳಕೆಯಲ್ಲಿದ್ದ ಅನ್ನುವಂಥದ್ದು. ಈಗ ನಾವು ನೋಡೋಣ, ತ್ರೇತಾಯುಗದಲ್ಲಿ ರಾಮನಿಗೆ ಭೇಟಿಯಾದಂತಹ ಪರಶುರಾಮ, ತ್ರೇತಾಯುಗದಲ್ಲಿ ಪರಶುರಾಮ ಇದ್ದ. ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮನು ಒಬ್ಬ. ನಮಗೆಲ್ಲ ಗೊತ್ತಿರಲಿ, ಮಹಾಭಾರತಕ್ಕೆ ಬರ್ರಿ ನೀವು. ಮಹಾಭಾರತ ತ್ರೇತಾಯುಗದ ನಂತರದ ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ನಮಗೆಲ್ಲ ಗೊತ್ತಿದೆ, ದ್ವಾಪರ ಯುಗ ಕೃಷ್ಣ ಇದ್ದಂತಹ ಕಾಲಮಾನ. ಅದು ವಿಷ್ಣುವಿನ ಇನ್ನೊಂದು ಅವತಾರ ಕೃಷ್ಣಂದು ಅಂತೇಳಿ ನಾವು ನಂಬುತ್ತೇವೆ. ಆ ಸಮಯದಲ್ಲಿ ಇಡೀ ಮಹಾಭಾರತಕ್ಕೆ ಸುಪ್ರಸಿದ್ಧವಾದಂಥ ಮಹಾನ್ ಶ್ರೇಷ್ಠವಾದಂಥ ಒಂದು ಪಾತ್ರ ಮಹಾಭಾರತದಲ್ಲಿ ಬರ್ತದೆ. ಅದ್ಯಾವುದು ಅಂತ ಕೇಳಿದ್ರೆ ಭೀಷ್ಮನ ಪಾತ್ರ. ಭೀಷ್ಮನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿದ್ದ್ಯಾರು? ಮಹಾಭಾರತವನ್ನು ನೋಡ್ಬೇಕಲ್ವ. ಭೀಷ್ಮನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿದ್ದ್ಯಾರು ಅಂತಂದರೆ ಸ್ವತಃ ಪರಶುರಾಮರು. ಭೀಷ್ಮನ ಯುದ್ಧ ವಿದ್ಯಾಗುರುಗಳು ಪರಶುರಾಮರು. ಹಾಗಾದರೆ ಎಲ್ಲಿಯ ತ್ರೇತಾಯುಗ, ಎಲ್ಲಿಯ ದ್ವಾಪರ ಯುಗ? ತ್ರೇತಾಯುಗದಲ್ಲಿದ್ದಂಥ ಪರಶುರಾಮರು ದ್ವಾಪರ ಯುಗದ ಭೀಷ್ಮನಿಗೆ ಬಂದು ಯುದ್ಧ ವಿದ್ಯೆಯನ್ನು ಹೇಗೆ ಕಲಿಸಿದರು? ಹಾಗಾಗಿ ಈ ತರಹದ್ದು ಒಂದು ಬರ್ತದೆ. ಹೋಗಲಿ, ನಮಗೆಲ್ಲ ಗೊತ್ತಿದೆ, ಭಾಳ ಸುಪ್ರಸಿದ್ಧವಾದಂಥದ್ದೊಂದು, ಭೀಮನಿಗೂ ಸಹಿತ ಒಂದು ಸಾರಿ ಅಹಂಕಾರ ಬರ್ತದೆ. ನಮಗೆಲ್ಲ ಮಹಾಭಾರತದ ಕತೆ ಗೊತ್ತು, ಭೀಮ ವಾಯುಪುತ್ರ. ಅದೇ ರೀತಿಯಲ್ಲಿ ತ್ರೇತಾಯುಗದಲ್ಲಿ ಹನುಮನು ಸಹಿತ ವಾಯುಪುತ್ರ. ಭೀಮನಿಗೆ ಅಹಂಕಾರ ಬರ್ತದೆ. ಅಹಂಕಾರವನ್ನು ಮುರಿಯೋದಕ್ಕಾಗಿ ಮುದಿಯ ಒಂದು ಕೋತಿಯಾಗಿ ಸ್ವತಃ ಆಂಜನೇಯ ದಾರಿಯಲ್ಲಿ ಅಡ್ಡಲಾಗಿರ್ತಾನ. ಭೀಮ ಬಂದು ನನಗೆ ದಾರಿ ಬಿಡು ಅಂತ ಹೇಳ್ತಾನ. ಇಲ್ಲಪ್ಪ, ನಂಗೆ ವಯಸ್ಸಾಗಿದೆ, ನನ್ನ ಬಾಲವನ್ನು ಎತ್ತಿ ಮುಂದಕ್ಕೆ ಹೋಗಂತಾನ. ಸ್ವತಃ ಭೀಮ ಒಂದು ಮುದಿ ಕೋತಿಯ ಬಾಲವನ್ನು ಎತ್ತಕ್ಕಾಗದೆ ಸೋಲ್ತಾನ. ಸೋತಾಗ ನೀನು ಯಾರಪ್ಪ ಅಂತ ಕೇಳ್ತಾನ. ಅವನ ಅಹಂಕಾರ ಮುರಿತಿದೆ. ಅವಾಗ ಆಂಜನೇಯ, ನಾನು ನಿನ್ನ ಸ್ವತಃ ಅಣ್ಣ, ದ್ವಾಪರ. ಆಂಜನೇಯ ಭೀಮನ ಅಣ್ಣ ಭೇಟಿ ಆಗ್ತಾನೆ. ಸೊ ಹಂಗಾದರೆ ತ್ರೇತಾಯುಗದ ಆಂಜನೇಯ, ಅವನು ಚಿರಂಜೀವಿ, ಅವನು ಸಹಿತನೂ ಭೇಟಿ ಆಗ್ತಾನೆ. ಒಂದನೇ ಭಾಗ. ಇನ್ನು ನೀವು ನಾರದರ ಕಥೆಯನ್ನು ಕೇಳ್ತೀರಿ. ನಾರದರು ಎಲ್ಲ ಕಾಲಮಾನಕ್ಕೂ ಸಹಿತನೂ ತ್ರೇತಾಯುಗದಲ್ಲೂ ಕಾಣಿಸ್ತಾರ, ಕೃತಯುಗದಲ್ಲೂ ಕಾಣಿಸ್ತಾರ, ದ್ವಾಪರ ಯುಗದಲ್ಲೂ ಕಾಣಿಸ್ತಾರ. ಇನ್ನು ಋಷಿ ಮುನಿಗಳ ಕಥೆಯೂ ಇದೆ. ವಿಶ್ವಾಮಿತ್ರರ ಕಥೆಯನ್ನು ನಾವು ಕೇಳಿದ್ರೆ, ವಿಶ್ವಾಮಿತ್ರರ ಕಥೆಗಳು ನಮಗೆಲ್ಲ ಸ್ಪಷ್ಟವಾಗಿ ತ್ರೇತಾಯುಗದಲ್ಲೂ ಎಲ್ಲ ಯುಗಗಳಲ್ಲೂ ಸಹಿತ ಋಷಿ ಮುನಿಗಳಿದ್ದಂಥ ಕಥೆಗಳು ಬರ್ತವೆ. ಅಷ್ಟೇ ಯಾಕೆ, ಸ್ವತಃ ರಾಮಾಯಣ ಬರೆದಂತಹ ವಾಲ್ಮೀಕಿ ಮಹರ್ಷಿಗಳಿಗೂ ಸಹಿತನೂ ನಾರದ ಮಹರ್ಷಿಗಳು ರಾಮನ ಕುರಿತಾದಂಥ ಮತ್ತು ಇನ್ನುಳಿದಂಥ ಸಂಗತಿಗಳನ್ನು ವಾಲ್ಮೀಕಿ ಮಹರ್ಷಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ ಅನ್ನುವಂಥ ಸಂಗತಿಗಳು ಜಗತ್ ಪ್ರಸಿದ್ಧವಾಗಿರುವಂಥದ್ದು. ಹಾಗೆಯೇ ನಿಮಗೆ ಸ್ವತಃ ವ್ಯಾಸ ಮಹರ್ಷಿಗಳಿಗೆ ಮಹಾಭಾರತ ಬರಿಬೇಕಾದಾಗಲೂ ಮತ್ತು ಬೇರೆಲ್ಲ ಸಮಯದಲ್ಲೂ ಸಹಿತ ವ್ಯಾಸ ಮಹರ್ಷಿಗಳು ಇದ್ದರು ಅನ್ನುವಂಥದ್ದು. ಇದೆಲ್ಲ ದೃಷ್ಟಿಕೋನದಿಂದ ನೋಡಿದಾಗ್ಯೂ ಎರಡು ಸಂಗತಿಗಳು ಸ್ಪಷ್ಟ ಆಗ್ತವೆ. ಒಂದನೇದೇನು ಅಂದರೆ, ಋಷಿಗಳು ಮುನಿಗಳು ಅಂತಿದ್ರಲ್ಲ, ಅವರು ಎಷ್ಟು ದೀರ್ಘಕಾಲಗಳು ಬಾಳಿದ್ರು ಅನ್ನುವಂಥದ್ದನ್ನು ಇವತ್ತಿನವರೆಗೂ ಸಹಿತನೂ ಲೆಕ್ಕಪತ್ರವನ್ನು ಮಾಡಲಿಕ್ಕೆ ಆಗಿಲ್ಲ. ಮತ್ತು ಎಲ್ಲ ಕಾಲಮಾನಗಳಲ್ಲೂ ಅವ್ರು ಕಾಣಿಸ್ತಾರೆ. ಇದು ಭಾರತೀಯ ಪರಂಪರೆಯ ನಂಬಿಕೆಗಳು. ಅದರ ಜೊತೆಗೆ ಚಿರಂಜೀವಿಗಳು ಎಲ್ಲ ಕಾಲಮಾನಕ್ಕೂ ಇರ್ತಾರೆ, ಅವ್ರು ಇವತ್ತಿಗೂ ಇದ್ದಾರೆ ಅನ್ನುವಂಥದ್ದು ನಂಬಿಕೆಗಳು. ಸಪ್ತ ಚಿರಂಜೀವಿಗಳು ಬರ್ತಾರೆ ಅಲ್ವಾ. ಹಾಗಾಗಿ ಇಲ್ಲಿ ಭಾಳ ಸ್ಪಷ್ಟ ಏನು ಅಂದರೆ, ರೇಣುಕಾಚಾರ್ಯರು ತ್ರೇತಾಯುಗದಲ್ಲೇ ಇದ್ರು ಅನ್ನುವಂಥದ್ದನ್ನು ಈ ತಾರ್ಕಿಕ ನೆಲೆಯಲ್ಲಿ ನಾವು ನೋಡ್ಬೇಕಾಗ್ತದೆ. ತ್ರೇತಾಯುಗದ ಅಗಸ್ತ್ಯರು ದ್ವಾಪರ ಯುಗಕ್ಕೂ ಮತ್ತು ಕಲಿಯುಗದವರೆಗೂ ಸಹಿತ ಅವರ ಸಂಪರ್ಕ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಋಷಿಮುನಿಗಳ ಪರಂಪರೆ, ಈಗ ಹೇಗೆ ನಾವು ವಿಶ್ವಾಮಿತ್ರನ್ನ, ಬೇರೆ ಬೇರೆ ವಶಿಷ್ಠರನ್ನ, ಬೇರೆ ಬೇರೆ ಮಹರ್ಷಿಗಳನ್ನು ನಾವು ಎಲ್ಲ ಕಾಲಮಾನಗಳಲ್ಲೂ ನೋಡ್ಲಿಕ್ಕೆ ಸಾಧ್ಯತೆ ಇದೆಯೋ, ಅದೇ ರೀತಿಯಲ್ಲಿ ಅಗಸ್ತ್ಯರು ಸಹಿತನೂ ದ್ವಾಪರ ಯುಗದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಅಗಸ್ತ್ಯರನ್ನು ನಾವು ತ್ರೇತಾಯುಗದಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇದೆ. ಋಷಿ ಮುನಿಗಳ ಬದುಕಿದ ಕಾಲವನ್ನು ಲೆಕ್ಕವನ್ನು ಮಾಡಲಿಕ್ಕೆ ಇವತ್ತಿಗೂ ಸಹಿತ ನಮಗೆ ಮಾಡೋದು ಅಷ್ಟು ಸುಲಭವಾದಂಥ ಕಾರಣ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಕೋನದಲ್ಲಿ ನೋಡಿದಾಗ
ಆ ಕಾಲಮಾನದಲ್ಲಿ ಅಗಸ್ತ್ಯರಿದ್ರು, ಇದು ದ್ವಾಪರ ಯುಗದಲ್ಲೇ ನಡೀತು ಅನ್ನುವಂಥದ್ದು ಒಂದನೇ ಸಂಗತಿ. ಅದ ನಂತರ ಎರಡನೇದು ಬಹಳ ಮುಖ್ಯವಾಗಿ ಏನು ಅಂತಂತಂದ್ರೆ, ಈ ಕೃತಿಯನ್ನ ರೇಣುಕಾಚಾರ್ಯರು ಅಗಸ್ತ್ಯರಿಗೆ ಬೋಧಿಸಿದರು ಅನ್ನೋದನ್ನು ಬಿಟ್ಟರೆ ಸಿದ್ಧಾಂತ ಶಿಖಾಮಣಿಯನ್ನ ಎಲ್ಲಿಯೂ ಸಹಿತಾನು ರೇಣುಕಾಚಾರ್ಯರು ಬೇರೆಯವರಿಗೆ ಬೋಧಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಲಿಖಿತವಾಗಿಲ್ಲ. ನೀವು ಯಾವುದನ್ನೇ ನೋಡ್ರಿ, ಭಾರತೀಯ ಪರಂಪರನ ರಚನಾಶಾಸ್ತ್ರಗಳು ಏನಿದ್ದಾವೆ ಅವೆಲ್ಲವೂ ಸಹಿತ ಗುರುವಿನಿಂದ ಮುಮುಕ್ಷುವಿಗೆ ಶಿಷ್ಯನಿಗೆ ಅದು ಯಾರಿಗೆ ಬಯಕೆ ಆಗಿದೆ ಅದನ್ನು ತಿಳ್ಕೋಬೇಕು ಅಂತ ಹೇಳಲ್ಪಟ್ಟಿವೆ. ಫಾರ್ ಎಕ್ಸಾಂಪಲ್ ಏನು ಅಂತ ಕೇಳಿದ್ರೆ, ನಾವೆಲ್ಲ ಶಿವಪುರಾಣದ ಕಥೆಯನ್ನು ಕೇಳ್ತೀವಿ. ಶಿವಪುರಾಣದ ಕಥೆಯನ್ನು ವಿಷ್ಣು ಏನು ಮಾಡ್ತಾನಂತಂದ್ರೆ ಸ್ವತಃ ಶಕ್ತಿಗೆ ತಾನೇ ಹೇಳ್ತಾನೆ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಅದೇ ರೀತಿಯಲ್ಲಿ ವ್ಯಾಸ ಮಹರ್ಷಿಗಳಿಗೂ ಸಹಿತಾನು ಗಣೇಶ ಹೇಳ್ತಾನೆ. ಹಾಗಾಗಿ ಆ ಗಣೇಶ ಹೇಳಿದ್ದನ್ನು ವ್ಯಾಸ ಮಹರ್ಷಿಗಳು ದೃಢೀಕೃತಗೊಳಿಸ್ತಾರೆ ಅನ್ನುವಂಥದ್ದು ಒಂದನೇ ಭಾಗ. ಇನ್ನು ಎರಡನೇದೇನು ಅಂತ ಕೇಳಿದ್ರೆ, ವಾಲ್ಮೀಕಿ ಮಹರ್ಷಿಗಳಿಗೂ ಸಹಿತಾನು ಈ ರೀತಿಯ ನಾರದ ಮಹರ್ಷಿಗಳಿಂದ ಬೋಧನೆಯಾಗಿದೆ. ನಾವು ಭಗವದ್ಗೀತೆಯನ್ನು ತಗೊಳ್ತೇವೆ. ಭಗವದ್ಗೀತೆಯನ್ನು ಜನಮೇಜಯರಿಂದ ಇಲ್ಲಿವರೆಗೂ ಯಾವ್ಯಾವ ಋಷಿಗಳ ಕಾಲಮಾನದಿಂದ ಯಾರಿಂದ ಯಾರಿಗೆ ಬೋಧಿಸಿಕೊಂಡು ಬಂತು ಅನ್ನುವಂಥದ್ದು ಒಂದು ಪರಂಪರೆ ಇದೆ. ಈ ರೀತಿಯಾಗಿ ಪರಂಪರಾಗತವಾಗಿ ಬೋಧಿಸಿಕೊಂಡು ಬಂದಂಥ ಕ್ರಮಬದ್ಧವಾದಂಥ ವಿಧಿವಿಧಾನಗಳು ಭಾರತೀಯ ಶಾಸ್ತ್ರಗಳಲ್ಲಿವೆ. ಹಾಗಾಗಿ ಇವುಗಳು ಕ್ರಮಬದ್ಧವಾಗಿ ಬಂದಿರತಕ್ಕಂಥವಾಗಿರ್ತವೆ. ಹಾಗಾಗಿ ರೇಣುಕಾಚಾರ್ಯರು ತ್ರೇತಾಯುಗದ ಅವತಾರಿಗಳೇ ಆಗಿದ್ದರು. ರೇಣುಕಾಚಾರ್ಯರು ತ್ರೇತಾಯುಗದಲ್ಲಿ ಅಗಸ್ತ್ಯ ಮಹರ್ಷಿಗಳಿಗೆ ವೀರಶೈವ ಸಿದ್ಧಾಂತ ಶಿಖಾಮಣಿಯನ್ನು ಬೋಧಿಸಿದರು. ಅದೇ ಕಾಲಮಾನದಲ್ಲಿದ್ದಂಥ ಅಂದ್ರೆ ಆ ಕಾಲಮಾನದಲ್ಲೇ ಇದ್ದಂಥ ರೇಣುಕಾಚಾರ್ಯರು ಆವಾಗ ಶಿವನ ಅವತಾರದ ಲಿಂಗಗಳನ್ನು ಸ್ಥಾಪಿಸಲು ಪ್ರೇರೇಪಣೆಯಾಗಬೇಕಾಗಿದ್ದಂತಹ ಯಾರು ವಿಭೀಷಣನಿಗೆ ಭೇಟಿಯಾದರು ಅನ್ನುವಂಥದ್ದು ತಾರ್ಕಿಕವಾಗಿ ಸರಿಯುವಂಥದ್ದೇ ಒಂದನೇ ಭಾಗ. ಇನ್ನು ಎರಡನೇದೇನು ಅಂತ ಹೇಳಿದ್ರೆ, ಹಾಗಾದರೆ ರೇಣುಕಾಚಾರ್ಯರು ಮುಂದುವರೆದು ಏನು ಮಾಡ್ತಾರೆ? ಇಲ್ಲೊಂದು ಪ್ರಶ್ನೆ, ಮತ್ತೊಂದು ಸಮಸ್ಯೆ ಹುಡ್ತದೆ. ಸರಿ, ತ್ರೇತಾಯುಗಕ್ಕೂ ಹೊಂದ್ಕೋಬೋದು, ಋಷಿಗಳು ಯಾವಾಗ ಬೇಕಿದ್ರೂ ಇರ್ಬೋದು, ವಿಭೀಷಣನಿಗೆ ಭೇಟಿನೂ ಆಗಿರ್ಬೋದು. ವಿಭೀಷಣನಿಗೆ ಭೇಟಿಯಾದಂಥ ರೇಣುಕಾಚಾರ್ಯರು ದ್ವಾಪರ ಯುಗದವರು ಅಂತ ಹೆಂಗೆ ಹೇಳ್ತೀರಿ ಅಂತ ಪ್ರಶ್ನೆ ಬರ್ತದೆ ಇಲ್ಲಿ. ದ್ವಾಪರ ಯುಗದವರೇ ಏಕೆ ಅಂತ ಕೇಳಿದ್ರೆ, ಹೇಗೆ ಅಂತ ಕೇಳಿದ್ರೆ, ವಿಭೀಷಣನ ಕಾಲಮಾನ ತ್ರೇತಾಯುಗದ ಅಂತ್ಯ, ಅಂದರೆ ರಾಮನ ಅಂತ್ಯಕ್ಕೆ ತ್ರೇತಾಯುಗ ಮುಕ್ತಾಯ ಆಯಿತು. ವಿಭೀಷಣ ದ್ವಾಪರ ಯುಗದ ಪ್ರಾರಂಭದ ಕಾಲಮಾನದಲ್ಲಿದ್ದವನವನು. ಪರೀಕ್ಷಿತ್ತು ಮಹಾರಾಜ ಹೇಗೆ ಧರ್ಮರಂದನನ ಮಗ ಮುಂದಿನ ರಾಜನಾದ ತಕ್ಷಣ ಕಲಿಯುಗ ಪ್ರಾರಂಭ ಆಯಿತು ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ನಾವು ಈ ವಿಭೀಷಣನ ಕಾಲಮಾನ ದ್ವಾಪರ ಯುಗದ ಪ್ರಾರಂಭ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ದ್ವಾಪರ ಯುಗದ ಪ್ರಾರಂಭದಲ್ಲೇ ಇದ್ದಂತಹ ರೇಣುಕಾಚಾರ್ಯರು ದ್ವಾಪರ ಯುಗದ ಪ್ರಾರಂಭದಲ್ಲಿ ಅಗಸ್ತ್ಯನಿಗೆ ವೀರಶೈವ ಸಿದ್ಧಾಂತವನ್ನು ಬೋಧಿಸಿ ಆ ಕಾಲಮಾನದ ಪ್ರಾರಂಭದಲ್ಲೇ ಇದ್ದಂಥ, ಅಂದರೆ ದ್ವಾಪರ ಯುಗ ತ್ರೇತಾಯುಗ ಅಲ್ಲ, ದ್ವಾಪರ ಯುಗದ ಪ್ರಾರಂಭದಲ್ಲೇ ಇದ್ದಂಥ ವಿಭೀಷಣನ ಭೇಟಿ ಮಾಡಿದ ಅತ್ಯಂತ ಸ್ಪಷ್ಟವಾಗಿ ಸರಿಯುವಂಥದ್ದೇ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಸರಿ. ಇದಾದಮೇಲೆ ಭಾಳ ಮುಖ್ಯವಾಗಿ ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಬರ್ತದೆ. ರೇಣುಕಾಚಾರ್ಯರು ಶಂಕರಾಚಾರ್ಯರಿಗೆ ಚಂದ್ರಮೌಳೇಶ್ವರ ಲಿಂಗವನ್ನು ಹೇಗೆ ಕೊಟ್ಟರು? ಹಾಗಾದರೆ ರೇಣುಕಾಚಾರ್ಯರು ಕಲಿಯುಗದ ಶಂಕರಾಚಾರ್ಯರಿಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಚಂದ್ರಮೌಳೇಶ್ವರ ಲಿಂಗ ಅನ್ನುವಂಥ ಪ್ರಶ್ನೆ ಹುಡ್ತದೆ. ಸೊ ಹಾಗಾಗಿ ಹಾಗಿದ್ದ ಮೇಲೆ ಸಿದ್ಧಾಂತ ಶಿಖಾಮಣಿಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಲಾಜಿಕಲ್ ಕ್ವಶನ್ ಒಂದು ಬರ್ತದೆ. ಅದೇನು ಅಂತ ಕೇಳಿದ್ರೆ, ಬೌದ್ಧ ಧರ್ಮವನ್ನು ಖಂಡಿಸ್ತಾರ ರೇಣುಕಾಚಾರ್ಯರು, ಬೌದ್ಧ ಧರ್ಮದ ವಿರುದ್ಧ ರೇಣುಕಾಚಾರ್ಯರು ಇದು ಮಾಡ್ತಾರೆ ಅಂತ ಅನ್ನೋದಾದರೆ, ಬುದ್ಧನ ಕಾಲಮಾನವೇ ಕ್ರಿಸ್ತಪೂರ್ವ 300 ಅಥವಾ 500 ಚಿಲ್ಲರೆ 500. ಹಾಗಿದ್ರೆ ದ್ವಾಪರ ಯುಗದಲ್ಲಿ ಬುದ್ಧ ಎಲ್ಲಿ? ಬೌದ್ಧ ಧರ್ಮವನ್ನು ಹೇಗೆ ಖಂಡಿಸೋದಕ್ಕೆ ಸಾಧ್ಯ? ಬುದ್ಧನೂ ಸಹಿತ ವಿಷ್ಣು ಅವತಾರ ಅನ್ನೋದಾದರೆ ರಾಮಾವತಾರದಲ್ಲಿದ್ದಂಥ ಬುದ್ಧ ಇರಲೇ ಇಲ್ಲ ರೇಣುಕಾಚಾರ್ಯರ ದ್ವಾಪರ ಯುಗದ ಪ್ರಾರಂಭದಲ್ಲಿ. ಹಾಗಿದ್ಮೇಲೆ ಆ ಬುದ್ಧನ ಬೌದ್ಧ ಧರ್ಮದ ನಾಸ್ತಿಕತೆಯನ್ನು ಖಂಡಿಸ್ತಕ್ಕಂಥ ಸಾಧ್ಯತೆ ಹೇಗಿದೆ ಅನ್ನುವಂಥ ಇದರಲ್ಲೂ ಭಾಳ ಮುಖ್ಯವಾದ 3 ಪ್ರಶ್ನೆಗಳನ್ನು ಎತ್ತಲಾಗಿದೆ. ಭಾಳ ಒಳ್ಳೆಯ ಪ್ರಶ್ನೆಗಳಿವು, ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಇದು ಅರ್ಥ ಆಗಬೇಕು ಅಂತಂದರೆ ನಾವು ಸರಿಯಾಗಿ ಸಿದ್ಧಾಂತ ಶಿಖಾಮಣಿಯನ್ನು ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಸಿದ್ಧಾಂತ ಶಿಖಾಮಣಿಯನ್ನು ಓದಬೇಕು. ಯಾಕೆ ಅಂತ ಕೇಳಿದ್ರೆ, ಶಿವಯೋಗಿ ಶಿವಾಚಾರ್ಯರು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ವಾಲ್ಮೀಕಿ ಮಹರ್ಷಿಗಳು
ರಾಮಾಯಣವನ್ನು ಬರೀತಾರೆ. ರಾಮಾಯಣ ತರಹದ ಕೃತಿ ಸಿದ್ಧಾಂತ ಶಿಖಾಮಣಿ ಅಲ್ಲ. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ರಾಮಾಯಣ ಕೃತಿ ವಾಲ್ಮೀಕಿಗಳಿಂದ ವಿರಚಿಸಲ್ಪಟ್ಟಿದೆ ಮತ್ತು ರಾಮಾಯಣ ಕಾಲದಲ್ಲಿ ವಾಲ್ಮೀಕಿ ಮಹರ್ಷಿಗಳಿದ್ದರು. ವಾಲ್ಮೀಕಿ ಮಹರ್ಷಿಗಳು ಸ್ವತಃ ರಾಮನ ಮಕ್ಕಳಾದಂಥ ಲವಕುಶರ ಯೋಗಕ್ಷೇಮವನ್ನು ನೋಡಿದರು, ವಿದ್ಯೆಯನ್ನು ಕಲಿಸಿದರು ಅನ್ನುವಂಥದ್ದನ್ನು ಕೇಳ್ತೀವಿ. ಹೀಗಿದ್ದ ಮೇಲೆ ರಾಮಾಯಣ ಕಾಲಮಾನದಲ್ಲಿ ಜೀವಿತವಿದ್ದಂತಹ ವ್ಯಕ್ತಿಯಿಂದ ರಚಿಸಲ್ಪಟ್ಟಂತಹ ರಾಮಾಯಣಕ್ಕೂ ಮತ್ತು ತ್ರೇತಾಯುಗದಲ್ಲಿ ನಡೆದಂತಹ ದ್ವಾಪರ ಯುಗದಲ್ಲಿ ರೇಣುಕಾಚಾರ್ಯರು ಅಗಸ್ತ್ಯರಿಗೆ ಬೋಧಿಸಿದಂತಹ ಸಿದ್ಧಾಂತ ಶಿಖಾಮಣಿ ಕಲಿಯುಗದಲ್ಲಿ ಕ್ರಿಸ್ತಪೂರ್ವ ಬಹುಶಃ 2000 ವರ್ಷಗಳ ಆಸುಪಾಸಿನ ಕಾಲಮಾನದಲ್ಲಿ ಇದ್ದಂತಹ ಶಿವಯೋಗಿ ಶಿವಾಚಾರ್ಯರಿಂದ ವಿರಚಿಸಲ್ಪಟ್ಟಿದೆ ಅನ್ನುವಂಥದ್ದನ್ನು ನಾವು ತಲೆಯೊಳಗೆ ಇಟ್ಕೋಬೇಕು. ಅಂದರೆ ಅಲ್ಲಿ ವ್ಯಾಸ ಮಹರ್ಷಿಗಳದ್ದು ಇದೇನೆ. ಮಹಾಭಾರತವನ್ನು ರಚಿರ್ತಕ್ಕಂತಹ ವ್ಯಾಸ ಮಹರ್ಷಿಗಳು ಮಹಾಭಾರತದ ಕಾಲಮಾನದಲ್ಲಿ ಬದುಕಿದ್ದವರು, ಅವರು ಜೀವಿಸಲ್ಪಟ್ಟವರು, ಅದರೊಳಗೆ ಅವರು ಒಂದು ಪಾತ್ರ. ಆದರೆ ಇಲ್ಲಿ ಸಿದ್ಧಾಂತ ಶಿಖಾಮಣಿಯನ್ನು ರಚಿಸಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯರು ಆ ಕೃತಿಯ ಕರ್ತೃಗಳು, ಆ ಕೃತಿಯ ಕಾಲಮಾನದಲ್ಲಿ ಜೀವಿಸಿದ್ದವರಲ್ಲ. ಹಾಗಾಗಿ ನೀವು ಸಿದ್ಧಾಂತ ಶಿಖಾಮಣಿಯ ಉಪೋದ್ಘಾತವನ್ನು ಸ್ವತಃ ಕಾಶಿ ಜಗದ್ಗುರು ಬರೆದಿರ್ತಕ್ಕಂಥ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ, ಶಿವಯೋಗಿ ಶಿವಾಚಾರ್ಯರು ಬೌದ್ಧ ಮತದ ಉಚ್ಛ್ರಾಯ ಸ್ಥಿತಿ, ನಾಸ್ತಿಕವಾದ ಬಲಿಷ್ಠವಾಗುತ್ತಿದ್ದ ಸಮಯದಲ್ಲಿ ಆತಂಕಕ್ಕೊಳಗಾದಂತಹ ಶಿವಯೋಗಿ ಶಿವಾಚಾರ್ಯರು ಈ ಶಿವಾದ್ವೈತ ಸಿದ್ಧಾಂತವನ್ನು ಸ್ಪಷ್ಟವಾಗಿ ವಿರಚಿಸಲ್ಪಟ್ಟರು, ಅದನ್ನು ಒಂದು ಕೃತಿಯಾಗಿ ರಚನೆ ಮಾಡಿದರು, ಅವೆಲ್ಲವುಗಳನ್ನು ಒಂದು ಗ್ರಂಥ ರೂಪಕ್ಕೆ ತಂದರು ಅನ್ನುವಂಥದ್ದು. ಅಂದರೆ ಸಿದ್ಧಾಂತ ಶಿಖಾಮಣಿ ಅನ್ನುವಂಥದ್ದು ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ಶಂಕರಾಚಾರ್ಯರ ಕಾಲಮಾನದವರೆಗೆ, ಅಷ್ಟಕ್ಕೂ ಹೆಚ್ಚಾಗಿ ಶಿವಯೋಗಿ ಶಿವಾಚಾರ್ಯರ ಕಾಲಮಾನದವರೆಗೆ ಕಾಲಕಾಲಕ್ಕೆ ನಡೆದುಕೊಂಡು ಬಂದಂಥ ಒಟ್ಟಾರೆ ಸಿದ್ಧಾಂತವನ್ನು ಒಂದು ಕೃತಿಯಾಗಿ ರಚಿಸಿದ್ದು ಶಿವಯೋಗಿ ಶಿವಾಚಾರ್ಯರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಾಗ ಇದು ಸ್ಪಷ್ಟ ಆಗುತ್ತೆ. ಇಲ್ಲಿ ಬುದ್ಧ ರೇಣುಕರ ಜೊತೆಗೆ ನಡೆದು ಬುದ್ಧ ಮತ್ತು ರೇಣುಕಾಚಾರ್ಯರ ನಡುವಿನ ಘರ್ಷಣೆ ಅಲ್ಲದು, ಮತೀಯ ವಿಚಾರ ವಿರೋಧ ಅಲ್ಲದು. ಅದು ಶಿವಯೋಗಿ ಶಿವಾಚಾರ್ಯರ ಕಾಲಮಾನದಲ್ಲಿ ಬೌದ್ಧ ಮತದ ಉಚ್ಛ್ರಾಯ ಸ್ಥಿತಿ ಏರುತ್ತಿರುವ ಸಮಯದಲ್ಲಿ ವೀರಶೈವ ವಿಚಾರಧಾರೆ ಬಲಿಷ್ಠ ಮತ್ತು ಅದನ್ನು ಶಾಸ್ತ್ರೋಕ್ತವಾಗಿ ಉಳಿಸಿ ಜನಮಾನಸದಲ್ಲಿ ಹಬ್ಬಿಸುವ ಕಾಲಮಾನಕ್ಕೆ ಇದು ಸಿದ್ಧಾಂತ ಶಿಖಾಮಣಿ ರಚನೆ ಆಯಿತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಕೃತಿ ಸಿದ್ಧಾಂತ ಶಿಖಾಮಣಿ ದ್ವಾಪರ ಯುಗದ ರೇಣುಕಾಚಾರ್ಯರಿಂದ ಹಿಡಿದು ಕಲಿಯುಗದ ರೇವಣ ಸಿದ್ಧರವರೆಗೆ, ಅವ್ರಿಗೂ ಸಹಿತ ರೇವಣಕಾಚಾರ್ಯರು ಅಂತಲೇ ಕರಿತೀವಿ, ಅಲ್ಲಿಯವರೆಗೆ ನಡೆದುಕೊಂಡು ಬಂದಂತಹ ಪ್ರಕ್ರಿಯೆಗಳೆಲ್ಲವೂ ಸಹಿತ ಯುಗ ಅವತಾರಿಗಳು ಅಂತಂದಮೇಲೆ ಅವ್ರನ್ನ ಒಂದೇ ಸ್ವರೂಪದಲ್ಲಿ ನೋಡಲಾಗ್ತದೆ. ಹಾಗಾಗಿ ನಾವು ಈಗ ಪರಶುರಾಮನನ್ನು ತ್ರೇತಾಯುಗದಲ್ಲೂ ಪರಶುರಾಮನನ್ನಾಗಿ ನೋಡೀವಿ, ದ್ವಾಪರ ಯುಗದಲ್ಲೂ ಪರಶುರಾಮನನ್ನಾಗಿ ನೋಡೀವಿ. ಅದೇ ರೀತಿಯಲ್ಲಿ ತ್ರೇತಾಯುಗದಲ್ಲಿ ಅವತರಿಸಿರ್ತಕ್ಕಂತಹ ರೇಣುಕಾಚಾರ್ಯರನ್ನ, ದ್ವಾಪರ ಯುಗದ ರೇಣುಕಾಚಾರ್ಯರನ್ನ ಮತ್ತು ಕಲಿಯುಗದಲ್ಲಿ ಬಂದಂಥ ರೇಣುಕಾಚಾರ್ಯರನ್ನ ಒಂದೇ ರೂಪದಲ್ಲಿ ನೋಡ್ತಕ್ಕಂಥದ್ದು ಸಹಜ. ಈ ನೆಲೆಯಲ್ಲಿ ತ್ರೇತಾಯುಗದ ರೇಣುಕಾಚಾರ್ಯರಿಂದ ಹಿಡಿದು ಕಲಿಯುಗದ ರೇಣುಕಾಚಾರ್ಯವರೆಗೆ ನಡೆದು ಬಂದ ಒಟ್ಟು ಪ್ರಕ್ರಿಯೆಗಳ, ಒಟ್ಟು ನಡೆಗಳ, ಚಲನೆಗಳ ಒಟ್ಟಾರೆ ಗ್ರಂಥ ಸ್ವರೂಪ ಯಾವುದು ಅಂತೇಳಿದರೆ ಸಿದ್ಧಾಂತ ಶಿಖಾಮಣಿ. ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಭಾಳಷ್ಟು ಸಾಧ್ಯತೆ ಇದೆ. ಭಾರತೀಯ ಶಾಸ್ತ್ರಗಳಲ್ಲಿ ಈ ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಯಾಕೆ ಅಂತ ನಾನು ಹೇಳ್ತೀನಿ. ಸ್ವತಃ MM ಕಲಬುರ್ಗಿಯವರು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಹಸ್ತಪ್ರತಿ ಸಂಪಾದನಾ ಶಾಸ್ತ್ರ ಅನ್ನುವಂಥ ಕೃತಿಯಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ಭಾರತೀಯರ ಗ್ರಂಥದ ಪರಿಕಲ್ಪನೆ ಹೇಗಿತ್ತು, ಅವರು ಪ್ರಾಚೀನ ಕಾವ್ಯಗಳನ್ನು ಹೇಗೆ ಸಂರಕ್ಷಿಸ್ಕೊಂಡು ಬಂದರು ಅಂತ ಹೇಳಿದ್ರೆ, ಭಾರತೀಯ ಪದ್ಧತಿಯಲ್ಲಿ ಕಂಠಸ್ಥ ಮಾಡಿ ನಮ್ಮ ಕಾವ್ಯ ಪರಂಪರೆಯನ್ನು ಬಾಯಿಯಿಂದ ಬಾಯಿಗೆ ಹಬ್ಬಿಸಿ ಸಂರಕ್ಷಣೆ ಮಾಡ್ಕೊಂಡಿದ್ವಿ. ಅವುಗಳನ್ನು ಬರೆದಿಡುವುದು ಪಾಪ ಎಂದು ನಂಬಲಾಗ್ತಿತ್ತು. ಯಾಕೆ ಹೀಗೆ ನಂಬಲಾಗ್ತಿತ್ತು ಅಂತ ಹೇಳಿದ್ರೆ, ಇವುಗಳನ್ನು ಮನುಷ್ಯ ಯಾತಕ್ಕಾಗಿ ಕಂಠಸ್ಥ ಮಾಡಬೇಕಾಗಿತ್ತು ಅಂತ ಕೇಳಿದರೆ, ನಾವು ಬಾಲ್ಯದಲ್ಲಿದ್ದಾಗೆಲ್ಲ ಕಂಠಸ್ಥ ಮಾಡಿಸ್ತಿದ್ರು. ಎಷ್ಟು ಮಗ್ಗಿಗಳನ್ನ ಅವನ್ನೆಲ್ಲ ಕಂಠಸ್ಥ ಭಾರತೀಯ ಪರಂಪರೆ, ಕಂಠ ಮಾಡ್ತಕ್ಕಂಥದ್ದು ಭಾರತೀಯ ಪರಂಪರೆಯ ಒಂದು ವಿಧಿವಿಧಾನ. ಈ ರೀತಿ ಕಂಠ ಮಾಡಬೇಕೇ ಹೊರತು ಅವುಗಳು ಯಾವುದೇ ರೀತಿಯಿಂದ ಶಬ್ದದೋಷವೂ ಆಗಬಾರ್ದು. ಎಲ್ಲೋ ವೇದಗಳನ್ನ ಇವುಗಳನ್ನ ಉಚ್ಚಾರ ಮಾಡುವಾಗ ಅಪ್ಪಿತಪ್ಪಿ ದೋಷಗಳಾದರೆ ಅಲ್ಲಿರೋ ಹಿರಿಯರು ಪಾಪಕ್ಕೆ ಹೋಗ್ತಿ, ದಯವಿಟ್ಟು ಶಬ್ದಗಳನ್ನು ಉಚ್ಚಾರ ಮಾಡುವಾಗ ಯಾವುದೇ ವೇದ ಮಂತ್ರಗಳನ್ನು
ಉಚ್ಚಾರ ದೋಷ ಮಾಡಬಾರ್ದು ಅನ್ನುವಂಥದ್ದನ್ನು ಯಾವ ಭಾರತೀಯರು ತಮ್ಮ ಪ್ರಾಚೀನ ಶಾಸ್ತ್ರಗಳನ್ನು ರಚನೆ ಮಾಡ್ತಕ್ಕಂಥ ಮತ್ತು ಕೃತಿಯಲ್ಲಿ ಬರೆದಿರ್ತಕ್ಕಂಥ ಪದ್ಧತಿಗಳೇ ಇರಲಿಲ್ವೋ ಅಂಥ ದೇಶದಲ್ಲಿ ಬರೆದಿಡ್ತಕ್ಕಂತಹ ಕಾಲಮಾನ ಬಂದ ಸಮಯದಲ್ಲಿ ಅಂದರೆ ಶಿವಯೋಗಿ ಶಿವಾಚಾರ್ಯರ ಕಾಲಮಾನಕ್ಕೆ ಬರೆದಿಡಬೇಕಾದಂಥ ಅನಿವಾರ್ಯತೆಗಳು ಸೃಷ್ಟಿಯಾದವು. ಅಲ್ಲಿಯವರೆಗೂ ಸಹಿತ ಇವೆಲ್ಲವೂ ಕಂಠಸ್ಥವಾಗಿದ್ದವು, ಬಾಯಿಯಿಂದ ಬಾಯಿಗೆ ಮೌಖಿಕವಾಗಿ ಹರಡ್ತಿದ್ವು, ಎಲ್ಲೋ ಶಾಸನಗಳಲ್ಲಿರ್ತಿದ್ವು. ಇಂಥ ಕೃತಿಗಳನ್ನು ಯಾವುದೋ ಕೆತ್ತನೆ ಶಿಲ್ಪಗಳಲ್ಲಿ ಇವೆಲ್ಲವುಗಳು ಇರ್ತಿದ್ವು. ಇವುಗಳನ್ನು ಒಂದು ಕೃತಿಯಾಗಿ ತರ್ತಕ್ಕಂಥ ಕಾಲಮಾನಕ್ಕೆ ಶಿವಯೋಗಿ ಶಿವಾಚಾರ್ಯರು ಸಿದ್ಧಾಂತ ಶಿಖಾಮಣಿಯನ್ನು ಅಲ್ಲಿಂದ ಇಲ್ಲಿವರೆಗೆ ನಡೆದುಕೊಂಡು ಬಂದಂಥ ಶಾಸ್ತ್ರೋಕ್ತ ಪರಂಪರೆಯನ್ನು ಒಂದು ಕೃತಿಯಾಗಿ ರಚಿಸಿದರು. ಹಾಗಾಗಿ ನಿಮಗೆ ಭಗವದ್ಗೀತೆಯ ಸ್ವರೂಪದ ಧರ್ಮಶಾಸ್ತ್ರವಾಗಿ ಸಿದ್ಧಾಂತ ಶಿಖಾಮಣಿ ಕಾಣಿಸಲ್ಲ. ಭಗವದ್ಗೀತೆಯಲ್ಲಿ ಏಕರೂಪಿಯಾಗಿದೆ. ನೇರವಾಗಿ ಭಗವಂತ ಶ್ರೀಕೃಷ್ಣ ಪ್ರಾರಂಭ ಮಾಡ್ತಾನೆ ಅರ್ಜುನಿಗೆ ಹೇಳಲಿಕ್ಕೆ, ಮುಕ್ತಾಯದವರೆಗೆ ಒಂದೇ ಸಮಯ ಅದು. ಅಲ್ಲಿಂದ ಅಲ್ಲಿಗೆ ಸಂಪೂರ್ಣವಾದಂಥ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ಕೃಷ್ಣ ಹೇಳ್ತಾ ಹೋಗ್ತಾನೆ. ಆದರೆ ಇದು ಹಾಗಲ್ಲ. ಕಾಲಮಾನದಿಂದ ನಡೆದುಕೊಂಡು ಬಂದಂತಹ ಧರ್ಮಶಾಸ್ತ್ರವನ್ನು ಅವುಗಳನ್ನ ಒಂದು ಕೃತಿಯಾಗಿ ಜೋಡಿಸಿ ಒಂದು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಶಿವಯೋಗಿ ಶಿವಾಚಾರ್ಯರು ಮಾಡಿದರು ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು. ಆ ದೃಷ್ಟಿಕೋನದಲ್ಲಿ ವೀರಶೈವ ಲಿಂಗಾಯತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಶಿವಯೋಗಿ ಶಿವಾಚಾರ್ಯರಿಗೆ ನಾವು ನತಮಸ್ತಕರಾಗಿರಬೇಕು ಮತ್ತು ಪ್ರಜ್ಞಾಪೂರ್ವಕವಾಗಿ ನೆನಪಿಟ್ಕೋಬೇಕು ಅವ್ರನ್ನ ಅನ್ನುವಂಥದ್ದನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ. ಸೊ ಹಾಗಾಗಿ ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ ಇದು ಕತೆ ಅಲ್ಲ, ಸಿದ್ಧಾಂತ. ನೀವು ರಾಮಾಯಣ ಒಂದು ಕತೆ, ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದಂತಹ ಜನಜೀವನ ಪದ್ಧತಿಯನ್ನು ಹೇಳ್ತಕ್ಕಂಥ ಒಂದು ಕಥೆಯಾಗಿ ರಾಮಾಯಣ ಇದೆ. ಮಹಾಭಾರತವು ಹಾಗೆ ಅದು ಸಹಿತ ಒಂದು ಕಥೆಯಾಗಿಯೇ ಬೆಳೆದು ಬಂದಿದೆ. ಅದೇ ರೀತಿಯಲ್ಲಿ ನಾವು ಸಿದ್ಧಾಂತ ಶಿಖಾಮಣಿಯನ್ನು ನಾವು ನೋಡಲಿಕ್ಕಾಗಲ್ಲ. ಹೇಗೆ ಭಗವಂತ ಶ್ರೀಕೃಷ್ಣ ಒಂದು ಸಮಯ ಅವಕಾಶದಲ್ಲಿ ಇಡೀ ತನ್ನ ಧರ್ಮ ಬೋಧನೆಯನ್ನು ಅಥವಾ ಮನುಷ್ಯನ ಆಧ್ಯಾತ್ಮಿಕ ಬೋಧನೆಯನ್ನು ಒಂದೇ ಸಮಯದಲ್ಲಿ ಹೇಳ್ತಾನೋ, ಅದೇ ರೀತಿಯಲ್ಲಿ ಕಾಲಕಾಲಮಾನಕ್ಕೆ ಹೇಳಿದಂತಹ ಧರ್ಮಶಾಸ್ತ್ರಗಳನ್ನು ಶಾಸ್ತ್ರೋಕ್ತವಾಗಿ ಕೃತಿಯಾಗಿ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಶಿವಯೋಗಿ ಶಿವಾಚಾರ್ಯರು ಮಾಡಿದ್ರು. ಇದಕ್ಕೆ ಉದಾಹರಣೆ ವ್ಯಾಸ ಮಹರ್ಷಿಗಳೇ. ನಮಗೆಲ್ಲ ಗೊತ್ತಿದೆ, ವೇದಗಳು 4 ಭಾಗಗಳು ಇರಲೇ ಇಲ್ಲ, ಒಟ್ಟಾರೆ ಇದ್ವು, ಇಡಿಯಾಗಿ ಇರಲೇ ಇಲ್ಲ. ಆ ಎಲ್ಲ ವೇದಗಳನ್ನು ವ್ಯಾಸ ಮಹರ್ಷಿಗಳು 4 ವೇದಗಳಾಗಿ ವಿಭಾಗ ಮಾಡಿದ್ರು. ಸಾಮವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು 4 ಭಾಗಗಳನ್ನಾಗಿ ಮಾಡಿದರು. ಹಾಗಾಗಿ ಭಾರತೀಯ ಮೂಲ ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿದಂಥ ವ್ಯಾಸ ಮಹರ್ಷಿಯ ಜನ್ಮದಿನವನ್ನು, ವ್ಯಾಸ ಪೂರ್ಣಿಮೆಯನ್ನು ನಾವು ಗುರುಪೂರ್ಣಿಮೆ ಅಂತಲೂ ಆಚರಿಸ್ತೇವೆ. ಅದೇ ರೀತಿಯಲ್ಲಿ ಹೇಗೆ ಇಡಿಯಾಗಿದ್ದಂಥ ವೇದಗಳಿಗೆ ಒಂದು ಸ್ವರೂಪವನ್ನು, 4 ವೇದಗಳ ಸ್ವರೂಪವನ್ನು ವ್ಯಾಸರು ಕೊಟ್ಟರು, ಅದೇ ಸ್ವರೂಪದಲ್ಲಿ ಇಡಿಯಾಗಿದ್ದಂಥ ಸಿದ್ಧಾಂತ ಶಿಖಾಮಣಿಯನ್ನು ಶಿವಯೋಗಿ ಶಿವಾಚಾರ್ಯರ ಕಾಲಮಾನಕ್ಕೆ ಅದು ಒಂದು ವ್ಯವಸ್ಥಿತ ಕೃತಿಯಾಗಿ ರಚಿಸಲ್ಪಟ್ಟಿತು ಶಿವಯೋಗಿ ಶಿವಾಚಾರ್ಯರಿಂದ ಅನ್ನುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳಿಬೋದು ಅನ್ನುವಂಥದ್ದು ಭಾಳ ಮುಖ್ಯವಾಗಿ. ಇವು ಯಾವ ಅಸಂಬದ್ಧವಲ್ಲ, ಇವುಗಳನ್ನು ಕೂಲಂಕುಷವಾಗಿ ಒಂದು ಕಡೆ ಇದೇ ಎನ್ ಜಿ ಮಹಾದೇವಪ್ಪ ಅವರು ಇವೆಲ್ಲ ಪೌರಾಣಿಕ ಕಟ್ಟುಕತೆಗಳು ಅಂತ ಹೇಳ್ತಾರೆ. ಆ ಪೌರಾಣಿಕ ಕಟ್ಟುಕತೆಗಳಂತ ಹೇಳ್ತಕ್ಕಂಥ ನೀವು ಮತ್ತೆ ಅದೇ ಪೌರಾಣಿಕ ರಾಮಾಯಣಗಳ ಜೊತೆಗೆ ಮಹಾಭಾರತಗಳ ಜೊತೆಗೆ ಸಿದ್ಧಾಂತ ಶಿಖಾಮಣಿಯನ್ನು ಹೋಲಿಕೆನೇ ಮಾಡೋಕ್ಕೆ ಹೋಗ್ಬಾರ್ದು. ಅವನು ಹೋಲಿಕೆ ಮಾಡೋಕ್ಕೆ ಹೋಗ್ತೀರಿ ಅಂದರೆ ಅದರೊಳಗೆ ಹುಡುಕಕ್ಕೆ ಹೋಗ್ತೀರಿ ಅಂತ ಅರ್ಥ. ಹಾಗಿದ್ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಇರೋದ್ರ ಜೊತೆಗೆ ಹೋಲಿಕೆ ಮಾಡೋದೇ ತಪ್ಪಲ್ವಾ? ಹಾಗಾಗಿ ಆ ರೀತಿಯ ತಾರ್ಕಿಕ ಪ್ರಶ್ನೆಗಳ ಮೇಲೆ ನೀವು ವಿಶ್ಲೇಷಣೆ ಮಾಡಿದಾಗ್ಯೂ ಸಹಿತನು ಅಗಸ್ತ್ಯ ಮಹರ್ಷಿಗಳ ಕಾಲ ಮತ್ತು ಯಾರು ವಿಭೀಷಣರ ಕಾಲ ಒಂದೇ ಕಾಲ ಆಗ್ತದೆ. ಆ ಸಮಯದಲ್ಲಿ ರೇಣುಕಾಚಾರ್ಯರು ಎಲ್ಲ ಸಾಧ್ಯತೆಗಳಿದೆ, ಯಾವುದೇ ಕಾರಣಕ್ಕೆ ಅದನ್ನ ಅಲ್ಲಗಳಿಲಿಕ್ಕಾಗೋದಿಲ್ಲ. ಅದಾದ ನಂತರ ಕಲಿಯುಗದ ರೇಣುಕಾಚಾರ್ಯರಿಂದ ಚಂದ್ರಮೌಳೇಶ್ವರ ಲಿಂಗವನ್ನು ಯಾರಿಗೆ ಶಂಕರಾಚಾರ್ಯರಿಗೂ ಕೊಟ್ಟಿರ್ತಕ್ಕಂಥ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ. ನಾವೀಗ ಒಂದು ಅಭಿಪ್ರಾಯಕ್ಕೆ ಬರ್ಬೋದು. ಅದಾದ ನಂತರ ಭಾಳ ಮುಖ್ಯವಾಗಿ ಕಾಲಕ್ಕೆ ಸಂಬಂಧಿಸಿದ ಧರ್ಮಸ್ಥಾಪಕರ ಕುರಿತಾದಂಥ ಅಸಂಬದ್ಧ ಮಾತುಗಳು ಅಂಥೇಳಿ ಹೇಳ್ತಾರೆ. ಇದರೊಳಗೆ 3 ಸಂಗತಿಗಳನ್ನು ಎನ್ ಜಿ ಮಹಾದೇವಪ್ಪರು ಹೇಳ್ತಾರೆ. ಇಲ್ಲಿ ನಾವು ಸಿದ್ಧಾಂತ ಶಿಖಾಮಣಿಯನ್ನು ಇಟ್ಕೊಂಡು ಇಲ್ಲಿ 3 ಸಂಗತಿಗಳನ್ನ ಹೇಳ್ತಾರೆ. ವೀರಶೈವ ಧರ್ಮದ ತತ್ವಗಳು ಮೊದಲು ಶಿವನಿಂದ ಇತರರಿಗೆ ಹೇಳಲ್ಪಟ್ಟವು ಅಂತ ಹೇಳ್ತಾರೆ. ಯಾವುದರಲ್ಲಿ? ಸಿದ್ಧಾಂತ ಶಿಖಾಮಣಿಯಲ್ಲಿ. ಶಿವ ಸ್ವತಃ ಶಿವೆಗೆ ಅಂದರೆ ಶಕ್ತಿಗೆ
ಆತನ ಹೆಂಡತಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಗೆ. ಆಕೆಗೆ ಹೇಳಲ್ಪಟ್ಟವು. ಅದರ ನಂತರ ವೀರಶೈವ ಧರ್ಮದ ತತ್ವಗಳು ಮುಂಚೆನೇ ಆಗಮಗಳಲ್ಲಿದ್ದವು. ಪಂಚಾಚಾರ್ಯರೇ ವೀರಶೈವ ಧರ್ಮದ ತತ್ವಗಳನ್ನು ಮೊದಲು ಬೋಧಿಸಿದರು. ಇವು ಮೂರುಗಳಲ್ಲಿ ಗೊಂದಲ ಇಲ್ವಾ? ಅವ್ರು ಭಾಳ ವ್ಯವಸ್ಥಿತವಾದಂಥ ಮಾಡಿದ್ದಾರೆ. ಮೊದಲನೇದಾಗಿ ವೀರಶೈವ ಧರ್ಮ ತತ್ವಗಳು ಮೊದಲು ಶಿವನಿಂದ ಇತರರಿಗೆ ಹೇಳಲ್ಪಟ್ಟವು ಅಂತ. ಸ್ವತಃ ಪರಮಾತ್ಮ ಪಾರ್ವತಿಗೆ ಹೇಳಿದ್ರೆ ರೇಣುಕಾಚಾರ್ಯರು ಅಗಸ್ತ್ಯರಿಗೆ ಮೊದಲೇ ಹೇಳಿದ್ರು ಅಂತ ಹೇಳೋದು ತಪ್ಪಲ್ವಾ ಅನ್ನುವಂಥದ್ದು ವಾದ. ಅದಾದ ನಂತರ ರೇಣುಕಾಚಾರ್ಯರು ಅಗಸ್ತ್ಯರಿಗೆ ಹೇಳೋದಕ್ಕಿಂತ ಮುಂಚೆ ಆಗಮಗಳಲ್ಲೇ ಇದ್ವು ಅಂತಾದರೆ ಮತ್ತು ಇದೇ ಮೊದಲು ಅಂತ ಹೆಂಗೆ ಸಾಧ್ಯ? ಇದೇ ಮೊದಲು ಅಂತ ನೀವು ಹೇಗೆ ಹೇಳ್ತೀರಿ ಅನ್ನುವಂಥ ಪ್ರಶ್ನೆಗಳು ಹುಟ್ಟುತ್ತವೆ. ಈ ನೆಲೆಯಲ್ಲಿ ನಾವು ಹೇಳೋದಾದರೆ ಇದಕ್ಕೊಂದು ತಾರ್ಕಿಕವಾದಂಥ ಒಂದು ಅಭಿಪ್ರಾಯವನ್ನು ಹೇಳಲೇಬೇಕಾಗ್ತದೆ. ಉದಾಹರಣೆಗೆ ನಾವು ಯುಗ ಯುಗ ಅವತಾರಗಳಲ್ಲಿ ವಿಷ್ಣು ಅವತಾರವನ್ನು ಎತ್ತಿ ಬರ್ತಾನೆ. ಹಾಗಾದರೆ ದ್ವಾಪರ ಯುಗದಲ್ಲಿ ರಾಮನೇ ವಿಷ್ಣುವಾಗಿ ಅವತಾರ ಎತ್ತಿ ಬಂದಿದ್ದ. ಹಾಗಾಗಿ ರಾಮನೇ ಪರಮಾತ್ಮ ಅಂತ ನಾವೆಂಗೆ ಹೇಳೋಕ್ಕಾಗುತ್ತಾ? ಮುಂಚೆ ವಿಷ್ಣು ಇದ್ದ. ಹಾಗಾಗಿ ರಾಮನೂ ಸಹಿತ ವಿಷ್ಣು ಅವತಾರ ಅಂತ ಒಪ್ಪಕ್ಕಾಗಲ್ಲ ಅಂತ ಅನ್ಲಿಕ್ಕಾಗಲ್ಲ. ಅದೇ ರೀತಿಯಲ್ಲಿ ದ್ವಾಪರ ಯುಗದಲ್ಲಿ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ್ದಂಥ ಶ್ರೀಕೃಷ್ಣ ಸ್ವತಃ ವಿಷ್ಣುವಿನ ಅವತಾರ ಅಂತ ನಾವು ನಂಬ್ತೀವಿ ಅನ್ನೋದಾದರೆ, ಅದೇ ರೀತಿಯಲ್ಲಿ ನಾವು ವಾಲ್ಮೀಕಿ ಮಹರ್ಷಿಗಳೇ ಬರೆದಿದ್ರು ಸಹಿತ ಮುಂಚೆ ನಾರದರು ಅವ್ರಿಗೆ ಹೇಳಿದ್ರು ಅನ್ನೋದನ್ನು ಶಾಸ್ತ್ರಗಳಲ್ಲಿ ಒಪ್ಕೊಳ್ತೀವಿ. ಅದೇ ರೀತಿಯಲ್ಲಿ ವ್ಯಾಸ ಮಹರ್ಷಿಗಳಿಗೂ ಸಹಿತ ಗಣೇಶನಿಂದ ಹೇಳಲ್ಪಟ್ಟಿತ್ತು ಅನ್ನುವಂಥದ್ದನ್ನು ನಾವು ಭಾರತೀಯ ಶಾಸ್ತ್ರಗಳಲ್ಲಿ ನಂಬುತ್ತೀವಿ ಅಂತ ಅನ್ನೋದಾದರೆ, ಹಾಗೆ ಹೇಳಿದ್ದಾಗ್ಯೂ ಅದರ ಮೂಲ ಕೃತಿಕಾರರು ವಾಲ್ಮೀಕಿಗಳು ಅಂತ ಒಪ್ತೀವಿ. ಅಲ್ಲಿ ನಾರದರು ಅವ್ರಿಗೆ ಹೇಳಿದ್ದಕ್ಕೆ ಗೊತ್ತಾಯಿತು, ಹಂಗಾಗಿ ವಾಲ್ಮೀಕಿಗಳಲ್ಲ ಅನ್ಲಿಕ್ಕೆ ಬರಲ್ಲ. ಹೇಗೆ ಗಣೇಶ ಹೇಳಿದ್ರಿಂದ ವ್ಯಾಸ ಮಹರ್ಷಿಗಳು ಗೊತ್ತಾಯಿತು ಅಂತ ಹೇಳಿದ್ರು ಸಹಿತನೋ ವ್ಯಾಸ ಮಹರ್ಷಿಗಳೇ ಮೂಲಕರ್ತೃಗಳಲ್ಲ ಅಂತ ಹೇಳಕ್ಕೆ ಹೇಗೆ ಬರಲ್ವೋ, ಅದೇ ರೀತಿಯಲ್ಲಿ ಶಿವನಿಂದ ಶಿವೆಗೆ ಹೇಳಲ್ಪಟ್ಟಿದ್ದಾಗ್ಯೂ ಈ ಮುಂಚೆಯೇ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ನೋ ಅವುಗಳು ಈ ಮುಂಚೆಯೇ ವೇದಗಳಲ್ಲಿದ್ವು, ಅವುಗಳು ಈ ಮುಂಚೆಯೇ ಉಪನಿಷತ್ಗಳಲ್ಲಿದ್ವು ಅಂತಲೂ ಶಾಸ್ತ್ರಗಳು ಹೇಳ್ತವೆ. ಹಾಗಾಗಿ ಮುಂಚೆ ಇದ್ವು, ಹಂಗಾರೆ ಭಗವಂತ ಕೃಷ್ಣ ಅದ್ರ ಮೂಲ ಅಲ್ಲ ಅನ್ಲಿಕ್ಕೆ ಹೇಗೆ ಬರಲ್ವೋ, ಅದೇ ರೀತಿಯಲ್ಲಿ ಭಾರತೀಯ ಶಾಸ್ತ್ರಗಳ ಒಂದು ಪರಂಪರೆ ಇದು. ಪರಂಪರಾಗತವಾಗಿ ಹಾಗೆಯೇ ಭಾರತೀಯ ಶಾಸ್ತ್ರಗಳಲ್ಲಿ ನಂಬಲಾಗಿದೆ. ಈ ದೃಷ್ಟಿಕೋನದಲ್ಲಿ ಸ್ವತಃ ಶಿವ ಪಾರ್ವತಿಗೆ ಹೇಳಿದ ಭಾರತೀಯ ಶಾಸ್ತ್ರ ಕೃತಿಗಳ ಸ್ವರೂಪ ಇದು. ಆ ಸ್ವರೂಪದಲ್ಲೇ ಸಿದ್ಧಾಂತ ಶಿಖಾಮಣಿ ರಚನೆಯಾಗಿದೆ. ಆ ಕಾರಣದಿಂದ ಶಿವೆಗೆ ಹೇಳಲ್ಪಟ್ಟರು. ಆಗಮಗಳಲ್ಲಿ ಇವು ಈಗಾಗಲೇ ಇದ್ದರು. ರೇಣುಕಾಚಾರ್ಯರಿಂದ ಅಧಿಕೃತವಾಗಿ ವ್ಯಾಸರಿಗೆ ಅಗಸ್ತ್ಯರಿಗೆ ಬೋಧಿಸಿದಾಗಲೇ ಅದು ಮೂಲ ಸ್ವರೂಪವನ್ನು ಪಡೆದುಕೊಳ್ತು. ಹೇಗೆ ಕೃಷ್ಣ ಹೇಳಿದಾಗ ಭಗವದ್ಗೀತೆ ಅದಕ್ಕೆ ಮೂಲ ಸ್ವರೂಪ ಬಂತು, ಅದೇ ರೀತಿಯಲ್ಲಿ ರೇಣುಕಾಚಾರ್ಯ ಅಗಸ್ತ್ಯಗೆ ಬೋಧಿಸಿದಾಗಲೇ ಅದು ಮೂಲ ಸಿದ್ಧಾಂತ ಅನ್ನೋ ಸ್ವರೂಪ ಪಡ್ಕೊಳ್ಳೋದಕ್ಕೆ ಒಂದು ಭಾರತೀಯ ನಂಬಿಕೆಯ ಶಾಸ್ತ್ರದಲ್ಲಿ ಅದೇ ರೀತಿಯ ಪ್ರಕಾರದ ಭಾರತೀಯ ನಂಬಿಕೆಗಳಿರೋದ್ರಿಂದ ಈ ಭಾರತೀಯ ನಂಬಿಕೆಗಳ ಮತಸ್ಥಾಪನೆಯನ್ನು ನಾವು ಸ್ಪಷ್ಟವಾಗಿ ನಂಬಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಇನ್ನು ಪಂಚಾಚಾರ್ಯ ವೀರಶೈವ ಧರ್ಮ ತತ್ವಗಳನ್ನು ಬೋಧಿಸಿದ್ರು ಅಂದರೆ ಇದೆ. ಆ ಕಾಲಮಾನ ಪಂಚಾಚಾರ್ಯರು ಹೇಳಿದ್ರು ಅಂತಂದರೆ ಇದೇ ಇವು ಮೂರಕ್ಕೂ ಉತ್ತರ. ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಅವ್ರು ಎತ್ತಾರೆ. ರೇಣುಕಾಚಾರ್ಯರು ಅಗಸ್ತ್ಯ ಮುನಿಗೆ ಹೀಗೆ ಹೇಳುತ್ತಾರೆ: ಶಿವಾದ್ವೈತದಿಂದ ಉಂಟಾಗುವ ಆನಂದವನ್ನು ವ್ಯಕ್ತಪಡಿಸುವುದರಲ್ಲಿ ನಿನಗೆ ಆಸಕ್ತಿ ಇದೆ ಎಂದು ಜನರು ನಿನ್ನನ್ನು ಹೊಗಳುತ್ತಿರುವರು ಅಂತ ಹೇಳ್ತಾರೆ ರೇಣುಕಾಚಾರ್ಯರು ಅಗಸ್ತ್ಯರಿಗೆ. ಅದಾದ ನಂತರ ಎರಡನೇದೇನು ಅಂತ ಹೇಳಿದ್ರೆ, ರೇಣುಕಾಚಾರ್ಯರು ಅಗಸ್ತ್ಯ ಮುನಿಯನ್ನು ಸಮಸ್ತಾಗಮ ಪಾರಗ ಅಂದರೆ ಎಲ್ಲ ಆಗಮಗಳಲ್ಲಿ ಪರಿಣಿತಿ ಉಳ್ಳವನು ಎಂದು ಹೊಗಳುತ್ತಾರೆ. ಇದರ ಅರ್ಥ ಏನು ಅಂತಂದರೆ, ಇವನಿಗೆ ಶಿವನ ಬಗ್ಗೆ ಭಾಳ ಆಸಕ್ತಿ ಇದೆ ಅನ್ನುವಂಥದ್ದು ರೇಣುಕಾಚಾರ್ಯರಿಗೆ ಅಗಸ್ತ್ಯ ಮಹರ್ಷಿಗಳ ಬಗ್ಗೆ ಅರಿವಾಯಿತು. ಅದಾದ ನಂತರ ರೇಣುಕಾಚಾರ್ಯರು ಸಮಸ್ತಾಗಮ ಪಾರಗರು, ಎಲ್ಲ ಆಗಮಗಳ ಬಗ್ಗೆ ಅರಿವಿರುವರು ಅಲ್ರಿ. ಈಗಾಗಲೇ ಎಲ್ಲ ಆಗಮಗಳ ಬಗ್ಗೆ ಅರಿವಿರ್ತಕ್ಕಂಥ, ಎಲ್ಲ ಪರಿಪೂರ್ಣವಾದ ಜ್ಞಾನ ಇರ್ತಕ್ಕಂಥ ಅಗಸ್ತ್ಯ ಮಹರ್ಷಿಗಳಿಗೆ ವಾಪಸ್ ರೇಣುಕಾಚಾರ್ಯರು ಹೇಳೋದೇನು ಉಳಿದಿತ್ತು ಅನ್ನುವಂಥ ಪ್ರಶ್ನೆ ಬರ್ತದೆ. ಇದಕ್ಕೊಂದು ಭಾಳ ಸ್ಪಷ್ಟವಾದ ಅಭಿಪ್ರಾಯವನ್ನು ನಾನು ಹೇಳ್ತೀನಿ. ಅರ್ಜುನ ಸ್ವತಃ ಭಗವಂತನ ಗೆಳೆಯ. ಅವನು ಸ್ವತಃ ಇಂದ್ರಲೋಕಕ್ಕೆ ಹೋಗಿ ವಿದ್ಯೆಯನ್ನೆಲ್ಲ ಕಲಿತು ಬಂದಿರ್ತಾನೆ. ಅವನಿಗೇನು ಗೊತ್ತಿಲ್ಲ ಅಂತಲ್ಲ, ಮಹಾಜ್ಞಾನಿ ಇದ್ದ. ಆದಾಗ್ಯೂ ಸಹಿತ ಮನುಷ್ಯ ಸಹಜವಾದ ದೌರ್ಬಲ್ಯಗಳಿಂದ ಅವನಿಗೆ ಯುದ್ಧ ಮಾಡಬೇಕಾದಾಗ ಅವನು ದುರ್ಬಲನಾಗ್ತಾನೆ. ಆವಾಗ ಸ್ವತಃ ಭಗವಂತ
ಎಲ್ಲ ಗೊತ್ತಿದ್ದಾಗ್ಯೂ ಕೃಷ್ಣ ಅದನ್ನೆಲ್ಲ ಸಾಮಾನ್ಯ ಮಾತುಗಳಲ್ಲಿ ಹೇಳಿದಾಗ್ಯೂ ಸಹಿತನೂ ಅರ್ಜುನಿಗೆಲ್ಲ ಗೊತ್ತಿದ್ರು ಒಂದು ಸಾರಿ ಅದು ಎಕ್ಸ್ಪೀರಿಯನ್ಸ್. ಈಗ ಬೆಂಕಿ ಇದೆ, ಬೆಂಕಿ ಸುಡುತ್ತೆ ಅಂತ ಗೊತ್ತಿದೆ. ಬೆಂಕಿ ಸುಡುತ್ತೆ ಅಂತ 1.5 ತಾಸು ಭಾಷಣ ಮಾಡಿದ್ರೆ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಬೆಂಕಿಯ ಮೇಲೆ ಕೈ ಇಟ್ಟಾಗ ಅದು ಸುಟ್ಟಾಗಲೇ ಅದು ಹೆಂಗೆ ಸುಡುತ್ತೆ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಶಿವಾದ್ವೈತದ ಬಗ್ಗೆ ಅರಿವಿದ್ದಾಗೆ ಅನುಭವಕ್ಕೆ ಬರಬೇಕಾದಾಗ ಅನುಭವಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಗುರು ಮಾಡ್ತಾನೆ. ಎಷ್ಟೇ ಮಹಾಜ್ಞಾನಿಗಳಾಗಿದ್ದರೂ ಗುರು ಅವನಿಗೆ ಪರಿಪೂರ್ಣವಾದ ಜ್ಞಾನ ಬರುತ್ತೆ. ಗುರುವಿನಿಂದ ಶಿಷ್ಯನಿಗೆ ಅದರ ಅರಿವು ಬರುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ಹಾಗಾಗಿ ಅಗಸ್ತ್ಯ ಮಹರ್ಷಿಗಳು ಎಷ್ಟೇ ಜ್ಞಾನಿಗಳಾಗಿದ್ರು ಒಬ್ಬ ಗುರುವಿನ ಸ್ಪರ್ಶ, ಆ ಮುಖೇನ ಅನುಭವದ ಸ್ಪರ್ಶ ಆಗಲೇಬೇಕಾದಂಥ ಅನಿವಾರ್ಯ. ನೇರವಾದಂಥ ಅನುಭವ ಆಗಬೇಕಾದಂಥ ಅನಿವಾರ್ಯತೆ ಇದ್ದ ಕಾರಣದಿಂದಾಗಿ ರೇಣುಕಾಚಾರ್ಯರು ಅಗಸ್ತ್ಯ ಮುನಿಗೆ ಬೋಧಿಸ್ತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಆಗುತ್ತೆ. ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಆಮೇಲೆ ರೇಣುಕಾಚಾರ್ಯರ ಜೀವನ ಚರಿತ್ರೆ ಅಲ್ಲ ಇದು, ನಾವು ಅರ್ಥ ಮಾಡ್ಕೋಬೇಕು. ನಾವು ಕುರಾನನ್ನು ಓದ್ತೇವೆ, ಕುರಾನ್ ಯಾವುದೇ ಕಾರಣಕ್ಕೂ ಸಹಿತ ಮೊಹಮ್ಮದ್ ಪೈಗಂಬರರ ಜೀವನ ಚರಿತ್ರೆ ಅಲ್ಲ. ಇಡೀ ಕುರಾನನ್ನು ನಾವು ಓದಿದರೆ ಕುರಾನ್ನ ಶಾಸ್ತ್ರಗಳಿದ್ದಾವೆ, ಧಾರ್ಮಿಕ ಆಚರಣೆಗಳು, ಕುರಾನ್ನ ಮತೀಯ ಆಚರಣೆಗಳು, ಸ್ವತಃ ದೈವವಾಣಿ ಅಲ್ಲಾಹುವಿನಿಂದ ಪೈಗಂಬರಿಗೆ ಕೇಳಿಸಿದ ವಾಣಿಗಳು ಕುರಾನೇ ಹೊರತು ಮೊಹಮ್ಮದ್ ಪೈಗಂಬರರ ಜೀವನ ಚರಿತ್ರೆ ಕುರಾನ್ ಅಲ್ಲ. ಆ ಕುರಾನ್ ಮೊಹಮ್ಮದ್ ಪೈಗಂಬರರ ಜೀವನ ಚರಿತ್ರೆ ಹದೀಸ್ನಲ್ಲಿ ಸಿಗ್ತದೆ. ಹದೀಸ್ ಜೊತೆಗೆ ಕುರಾನನ್ನು ಟ್ಯಾಲಿ ಮಾಡಿದಾಗ ಅವ್ರ ಜೀವನ ಚರಿತ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದೇ ರೀತಿಯಲ್ಲಿ ಕುರಾನ್ ಹೇಗೆ ಮೊಹಮ್ಮದ್ ಪೈಗಂಬರರ ಜೀವನ ಚರಿತ್ರೆ ಅಲ್ಲವೋ ಅದೇ ರೀತಿಯಲ್ಲಿ ಆದರೂ ಕುರಾನು ಆಯಾ ಕಾಲಮಾನದಲ್ಲಿ ಇಡೀ ಅವರ ಜೀವಮಾನದಲ್ಲಿ ನಡೆದುಕೊಂಡು ಬಂದಂಥ ಒಂದು ಶಾಸ್ತ್ರೋಕ್ತವಾದಂಥ ವಿಧಿವಿಧಾನದ ಕೃತಿಯಾಗಿರೋ ರೀತಿಯಲ್ಲಿ ಸಿದ್ಧಾಂತ ಶಿಖಾಮಣಿಯು ಸಹಿತಾನು ಇದು ಒಂದು ಕಾಲಮಾನಕ್ಕಲ್ಲ. ರೇಣುಕಾಚಾರ್ಯರ ಎಲ್ಲ ಕಾಲದ ಅವತಾರಗಳಲ್ಲಿ ಹೇಳಿಕೊಂಡು ಬಂದಂಥ ಒಟ್ಟಾರೆ ವಿಚಾರಧಾರೆಗಳು, ಒಟ್ಟಾರೆ ಶಾಸ್ತ್ರಗಳನ್ನು ವಿರಚಿಸಲ್ಪಟ್ಟಿರ್ತಕ್ಕಂಥ ಕೃತಿಯಾಗಿದೆ. ಹಾಗಾಗಿ ಪ್ರಾರಂಭದ ಸಂಗತಿಗಳೇನಿದ್ದಾವೆ, ಸಿದ್ಧಾಂತ ಶಿಖಾಮಣಿಯಲ್ಲಿರ್ತಕ್ಕಂಥ ಅನುಮಾನಗಳು, ಇವುಗಳಲ್ಲಿರ್ತಕ್ಕಂಥ 3 ಪಾಯಿಂಟ್ಗಳನ್ನು ಈ ಕೃತಿಯಲ್ಲಿ ಏನು ಹೇಳಲಾಗಿದೆ ಅವುಗಳನ್ನು ಈಗ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಇನ್ನುಳಿದಂಥ ಕೆಲವು ಇದ್ದಾವೆ. ಸಿದ್ಧಾಂತ ಶಿಖಾಮಣಿಯಲ್ಲಿ ಲಿಂಗಾಯತ ವಿರೋಧಿ ಸಿದ್ಧಾಂತಗಳೇನಿದ್ದಾವೆ ಅನ್ನುವಂಥದ್ದನ್ನು ಇಟ್ಕೊಂಡು, ಅಂದರೆ ವಚನಕಾರರಿಗೂ ಮತ್ತು ಸಿದ್ಧಾಂತ ಶಿಖಾಮಣಿಗೂ ಟ್ಯಾಲಿ ಆಗಲ್ಲ ಅನ್ನೋದನ್ನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವುಗಳಲ್ಲಿ ಇವರ ಅಸಂಬದ್ಧತೆಗಳೇನಿದ್ದಾವೆ, ವಚನಕಾರರನ್ನ ಎಷ್ಟು ಇವರು ಯಾವ ಲೆಕ್ಕದಲ್ಲಿ ಅಳತೆ ಮಾಡ್ಕೊಂಡಿದ್ದಾರೆ, ಅವರು ಪೂರ್ಣ ವಚನಕಾರರ ವಿಚಾರಧಾರೆಗಳಿಗಿದ್ವು, ಮತ್ತು ಸಿದ್ಧಾಂತ ಶಿಖಾಮಣಿ ಜೊತೆಗೆ ಮತ್ತು ಸಿದ್ಧಾಂತ ಶಿಖಾಮಣಿಯ ನಂಬಿಕೆಗಳ ಜೊತೆಗೆ ವಚನಕಾರರ ನಂಬಿಕೆಗಳು ಹೇಗೆ ಅವು ಹೊಂದಿಕೆ ಆಗ್ತಿದ್ವು ಅನ್ನುವಂಥದ್ದನ್ನು ನೆಕ್ಸ್ಟ್ ಲೈವ್ ಬಂದಾಗ ವಿವರವನ್ನು ಮಾಡ್ತೇನೆ. ಇಷ್ಟರಲ್ಲಿ ನಿಮಗೆ ಸಿದ್ಧಾಂತ ಶಿಖಾಮಣಿಯ ಅಸಂಬದ್ಧ ಸಿದ್ಧಾಂತಗಳ 11 ಪುಟಗಳಲ್ಲಿ ಇರ್ತಕ್ಕಂಥ ಎಲ್ಲ ಅನುಮಾನಗಳನ್ನು ಸ್ಪಷ್ಟಪಡಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇನ್ನು ಉಳಿದಂತಹ ಈ ಕಿರುಕು ಹೊತ್ತಿಗೆಯಲ್ಲಿ ಇನ್ನು ಉಳಿದಂಥ ಯಾವ್ಯಾವ ಗೊಂದಲಗಳನ್ನು ಅವ್ರ ತಲೆಯೊಳಗಿದೆಯೋ ಅವುಗಳನ್ನು ಸಹಿತ ಮುಂದಿನ ಸಾರಿ ಲೈವ್ ಬಂದಾಗ ಸ್ಪಷ್ಟಪಡಿಸೋ ಪ್ರಯತ್ನ ಮಾಡ್ತೇನೆ. ಅದರ ಮಧ್ಯದಲ್ಲಿ ಸ್ವಲ್ಪ ಫೋನ್ ಕಾಲ್ಗಳು ಬಂದು ಡಿಸ್ಟರ್ಬೆನ್ಸ್ ಆಯಿತು, ಆದರೂ ನಾನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ನಮಸ್ಕಾರ.